ಆತ್ಮೀಯರೇ ನಮಸ್ಕಾರ. ನಾವು ಶೈಕ್ಷಣಿಕ ಮನೋವಿಜ್ಞಾನದ ಮೊದಲ ಅಧ್ಯಾಯದ ಕುರಿತು ಪ್ರಶ್ನೋತ್ತರಗಳನ್ನ ನೋಡ್ತಾ ಇದ್ದೀವಿ. ಇದು 3ನೇ ಸರಣಿ. ಇವತ್ತು ನಾವು ಕ್ವೆಶ್ಚನ್ ನಂಬರ್ 51 ದಿಂದ ಮುಂದೆ ನೋಡೋಣ. ಕ್ವೆಶ್ಚನ್ ನಂಬರ್ 51 ಪರಿಮಾಣಾತ್ಮಕವಾಗಿ ಬದಲಾಗಬಹುದಾದ ಮತ್ತು ಅಳೆಯಬಹುದಾದ ಒಂದು ಘಟನೆ ಅಥವಾ ಸ್ಥಿತಿಯನ್ನು ಡ್ಯಾಶ್ ಡ್ಯಾಶ್ ಎನ್ನುವರು. ಇಲ್ಲಿ ಕೊಟ್ಟಿರುವಂತ ಉತ್ತರಗಳಲ್ಲಿ ಇಲ್ಲಿ ನೋಡ್ರೆ ಪರಿಮಾಣಾತ್ಮಕವಾಗಿ ಬದಲಾಗಬಹುದಾದ ಮತ್ತು ಅಳೆಯಬಹುದಾದ ನಾವು ಯಾವುದನ್ನ ಅಳಿತೀವಿ ಹೇಳ್ರಿ, ಅಂದ್ರೆ ಬದಲಾಯಿಸ್ತೀವಿ ಮತ್ತು ಅಳಿತೀವಿ ಅಂತಂದ್ರೆ ಚರಾಂಶವನ್ನ ಅಳಿತೀವಿ. ಸೊ ಇಲ್ಲಿ 4ನೇ ಉತ್ತರ ಏನದಲ್ಲ, ಇದು ಸರಿಯಾದ ಉತ್ತರದ. ಯಾಕಂದ್ರೆ ಪ್ರಯೋಗಕರ್ತನ ಬದಲಾವಣೆ ಮಾಡಂಗಿಲ್ಲ, ಪ್ರಯೋಗ ಬದಲಾವಣೆ ಮಾಡಂಗಿಲ್ಲ, ಪ್ರಯೋಗಾರ್ಥಿಯನ್ನು ಕೂಡ ಬದಲಾವಣೆ ಮಾಡಂಗಿಲ್ಲ. ಅದೆಲ್ಲ ಫಿಕ್ಸ್ ಆದ ಕೂಡಲೇ, ಪ್ರಯೋಗ ಫೈನಲ್ ಆದ ಕೂಡಲೇ ನಾವು ಯಾವ್ದನ್ನ ಬದಲಾಯಿಸ್ತೀವಿ ಮತ್ತು ಅಳಿತೀವಿ ಅಂತಂದ್ರೆ ಚರಾಂಶವನ್ನ ಬದಲಾಯಿಸ್ತೀವಿ ಮತ್ತು ಆ ಚರಾಂಶದ ಪರಿಣಾಮ ಏನ್ ಬರ್ತದಲ್ಲ ಅದನ್ನ ನಾವು ಮೆಜರ್ಮೆಂಟ್ ಮಾಡ್ತೀವಿ. ಸೊ 4ನೇದು ಸರಿಯಾದ ಉತ್ತರ. ಇನ್ನು ಕ್ವೆಶ್ಚನ್ ನಂಬರ್ 52 ಪ್ರಾಯೋಗಿಕ ವಿಧಾನದಲ್ಲಿ ನಾವು ಬಳಸುವ ಚರಾಂಶಗಳಲ್ಲಿ ಅನುಕ್ರಮವಾಗಿ ಉದ್ದೀಪನ ಮತ್ತು ಅನುಕ್ರಿಯೆ. ಇಲ್ಲಿ ನೋಡ್ರೆ ಉದ್ದೀಪನ ಮತ್ತು ಅನುಕ್ರಿಯೆಗಳು ಯಾವುವು ಅಂತ ಹೇಳಿ ಕೇಳಿದಾರೆ ಇಲ್ಲಿ. ಅಂದ್ರೆ ಪ್ರಾಯೋಗಿಕ ವಿಧಾನದಾಗ ನಾವು ಬಳಸುವಂತಹ ಚರಾಂಶಗಳು ಎರಡು ಮುಖ್ಯವಾದ ಚರಾಂಶಗಳು ಇರ್ತಾವ. ಒಂದು ಸ್ವತಂತ್ರ ಚರಾಂಶ, ಇನ್ನೊಂದು ಪರತಂತ್ರ ಚರಾಂಶ ಅಂತ ಹೇಳಿ. ಸೊ ಇಲ್ಲಿ ಉದ್ದೀಪನ ಮತ್ತು ಅನುಕ್ರಿಯೆ ಈ ಪರ್ಫೆಕ್ಟ್ ಈ ಕಾಂಬಿನೇಷನ್ ಯಾವ್ದೈತೆ ಅಂತ ಕೇಳತ್ತಾರ ಅವರು. ಸೊ ಇಲ್ಲಿ ಉತ್ತರ ಯಾವ್ದಂದ್ರೆ ಪರತಂತ್ರ ಚರಾಂಶ ಮತ್ತು ಸ್ವತಂತ್ರ ಚರಾಂಶ ಅಲ್ಲ. ಯಾಕಂದ್ರೆ ಉದ್ದೀಪನ ಅಂತ ಏನಿರ್ತದಲ್ಲ ಅದು ಸ್ವತಂತ್ರ ಚರಾಂಶ ಇರ್ತದ, ಮತ್ತು ಅನುಕ್ರಿಯೆ ಇರ್ತದಲ್ಲ ಅದು ರೆಸ್ಪಾನ್ಸ್ ಅಂದ್ರೆ ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ ಅಂತಂದಂಗೆ. ಇಲ್ಲಿ SR ಮೆಥಡ್ ನೋಡ್ರಿ, ಎಸ್ ಮತ್ತು ಆರ್ ಅಂತಂದಂಗೆ. ಸ್ಟಿಮ್ಯುಲಸ್ ಇದು ರೆಸ್ಪಾನ್ಸ್. ಸ್ಟಿಮ್ಯುಲಸ್ ಅಂತಂದ್ರ ಉದ್ದೀಪನ, ರೆಸ್ಪಾನ್ಸ್ ಅಂತಂದ್ರ ಅನುಕ್ರಿಯೆ ಅಂತಂದಂಗೆ. ಸೊ ಇಲ್ಲಿ ಸ್ವತಂತ್ರ ಚರಾಂಶ ಮತ್ತು ಪರತಂತ್ರ ಚರಾಂಶ ಅಂತ ಏನದಲ್ಲ, 2ನೇದು ಬಿ, ಇದು ರೈಟ್ ಆನ್ಸರ್ ಆಗ್ತದೆ. ಯಾಕಂದ್ರೆ ಸ್ವತಂತ್ರ ಚರಾಂಶ ಬದಲಾದಂಗ ಪರತಂತ್ರ ಚರಾಂಶವು ಕೂಡ ಬದಲಾಗ್ತದೆ. ಸ್ವತಂತ್ರ ಚರಾಂಶವನ್ನ ಬದಲಾಯಿಸಿದರೆ ಪರತಂತ್ರ ಚರಾಂಶವು ಕೂಡ ಬದಲಾಗುತ್ತದೆ, ಇದು ನಿಯಮದ. ಸೊ ಹಿಂಗಾಗಿ ಇದು ಉದ್ದೀಪನ ಅಂತ ಅನ್ಸ್ಕೊಳ್ತದೆ. ಯಾವ್ದು ಹೇಳ್ರಿ? ಸ್ವತಂತ್ರ ಚರಾಂಶ. ಮತ್ತು ಅನುಕ್ರಿಯೆ ರೆಸ್ಪಾನ್ಸ್ ಯಾವ್ದು ಅನ್ಸ್ಕೊಳ್ತದೆ ಹೇಳ್ರಿ? ಪರತಂತ್ರ ಚರಾಂಶ ಅಂತ ಅನಿಸ್ತದೆ. ಓಕೆ, ಸಾಕಷ್ಟು ಪ್ರಯೋಗ ವಿಧಾನದ ಪ್ರಶ್ನೆಗಳಿದಾವ. ಮುಂದೆ ಹೋದಂಗೆ ನಿಮ್ಗೆ ಇನ್ನಷ್ಟು ಕ್ಲಿಯರ್ ಆಗ್ತಾ ಹೋಗ್ತದೆ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಪ್ರಾಯೋಗಿಕ ವಿಧಾನದಲ್ಲಿ ಕಾರ್ಯಕಾರಣ ಸಂಬಂಧವನ್ನು ಅಧ್ಯಯನ ಮಾಡಲಾಗುತ್ತದೆ. ಇಲ್ಲಿ ಕಾರಣ ಎನ್ನುವುದು ಯಾವುದಕ್ಕೆ ಸಮಾನವಾಗಿದೆ? ಕಾರಣ ಯಾವುದಕ್ಕೆ ಸಮಾನವಾಗಿದೆ? ಸ್ವತಂತ್ರ ಚರಾಂಶ, ಪರತಂತ್ರ ಚರಾಂಶ ಮತ್ತು ಮಧ್ಯವರ್ತಿ ಚರಾಂಶ, ನಿಯಂತ್ರಿತ ಚರಾಂಶ ಅಂತ ಹೇಳಿ ಕೇಳಿದಾರೆ. 1ನೇ ಉತ್ತರ ಎ, ಸ್ವತಂತ್ರ ಚರಾಂಶ ಕಾರಣ. ಓಕೆ, ಕಾರಣ ಅಂತಂದ್ರ ಸ್ಟಿಮ್ಯುಲಸ್ ಅಂತಂದಂಗ. ಇನ್ನ ಕಾರಣಕ್ಕ ಪರಿಣಾಮ ಏನ್ ಬರ್ತದಲ್ಲ ಅದು ಪರತಂತ್ರ ಚರಾಂಶ, ರೆಸ್ಪಾನ್ಸ್ ಅಂತ ಏನದಲ್ಲ ಇದು ಪರತಂತ್ರ ಚರಾಂಶ ಆಗ್ತದೆ. ಇಲ್ಲಿ ಪ್ರಶ್ನೆ ಅದ, ಬಟ್ ಕೇಳೋ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿದಾರೆ. ಸೊ ಅದನ್ನ ಪ್ರಶ್ನೆ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನ ಪ್ರಶ್ನೆ ಸಂಖ್ಯೆ 54, ಪ್ರಾಯೋಗಿಕ ವಿಧಾನದಲ್ಲಿ ಪರತಂತ್ರ ಚರಾಂಶವೆಂದರೆ ಅದು ಇನ್ನೇನ್ ಕೇಳಿದರು? ಪರತಂತ್ರ ಚರಾಂಶ ಅಂದ್ರೆ ಏನ ಅಂತ ಕೇಳಿದಾರೆ. ಅದು ಅವಲಂಬಿತ ಸ್ವರೂಪದಾಗಿರುತ್ತದೆ. ಓಕೆ, ಇದು ಸರಿ ಅದ. ಅಂದ್ರೆ ಪ್ರಾಯೋಗಿಕ ವಿಧಾನದಾಗ ಪರತಂತ್ರ ಚರಾಂಶ ಇರ್ತದಲ್ಲ ಅದು ಅವಲಂಬಿತ ಆಗಿರ್ತದೆ. ಅದಕ್ಕೆ ಅವಲಂಬಿತ ಆಗಿರ್ತದ? ಸ್ವತಂತ್ರ ಚರಾಂಶಕ್ಕೆ ಅವಲಂಬಿತ ಆಗಿರ್ತದ. ಹಂಗಂದ ಮಾತ್ರಕ್ಕೆ 1ನೇದ ಕರೆಕ್ಟ್ ಅಂತಲ್ಲ. 2ನೇದು ಆಪ್ಷನ್ ನೋಡ್ಕೊಳ್ರಿ. ಸ್ವತಂತ್ರ ಚರಾಂಶದಲ್ಲಿ ಬದಲಾವಣೆಯಾದಂತೆ ಇದು ಸಹ ಬದಲಾವಣೆ ಆಗ್ತದ. ಸೊ ಅಗದಿ ಕ್ಲಾರಿಟಿ ಎಲ್ಲಿದೆ ಹೇಳ್ರಿ? ಇದ್ರಕ್ಕಿಂತ ಈ 2ನೇದ್ರಾಗದ. ಆಮೇಲೆ 3ನೇದು ಆಪ್ಷನ್ ಯಾವುದೇ ಕಾರಣಗಳಿಂದ ಬದಲಾಗುವುದಿಲ್ಲ. ಇಲ್ಲ, ಪರತಂತ್ರ ಚರಾಂಶ ಬದಲಾಗ್ತದ, ಸ್ವತಂತ್ರ ಚರಾಂಶ ಬದಲಾಗಂಗಿಲ್ಲ, ಪರತಂತ್ರ ಚರಾಂಶ ಬದಲಾಗ್ತದ, ಯಾವುದೇ ಸಂದರ್ಭದಲ್ಲಿ ಬದಲಾಗುವುದಿಲ್ಲ. ಸೊ ಇದು ರಾಂಗ್ ಅದ, ಇದು ರಾಂಗ್ ಅದ. ಮತ್ತೆ ಬಿ ಆನ್ಸರ್ ಏನದಲ್ಲ ಇದು ರೈಟ್. ಯಾಕಂದ್ರೆ ಸ್ವತಂತ್ರ ಚರಾಂಶದಲ್ಲಿ ಬದಲಾವಣೆಯಾದಂತೆ, ಸ್ವತಂತ್ರ ಚರಾಂಶದಾಗ ಬದಲಾವಣೆ ಮಾಡಿದ್ರೆ ಪರತಂತ್ರ ಚರಾಂಶವೂ ಕೂಡ ಬದಲಾಗ್ತದ. ಆಯ್ತಾ? ಸೊ 2ನೇ ಉತ್ತರ ಸರಿಯಾದ, ಇದು ಆಗಂಗಿಲ್ಲ. ಇನ್ನ ಕ್ವೆಶ್ಚನ್ ನಂಬರ್ 55, ಪ್ರಾಯೋಗಿಕ ವಿಧಾನದಲ್ಲಿ ಸ್ವತಂತ್ರ ಚರಾಂಶವೆಂದರೆ ಅದು, ಈ ಪರತಂತ್ರ ಚರಾಂಶ ಅಂದ್ರೆ ಏನ್ ಕೇಳಿದ್ರು? ಸ್ವತಂತ್ರ ಚರಾಂಶ ಬದಲಾದಂಗ ಪರತಂತ್ರ ಚರಾಂಶವು ಬದಲಾಗ್ತದ, ಅದು ಪರತಂತ್ರ ಚರಾಂಶ ಐತಿ. ಇನ್ನು ಸ್ವತಂತ್ರ ಚರಾಂಶ ಅಂದ್ರೆ ಏನಂತ ಕೇಳಿದಾರೆ. ಇದು ಎ, ಸ್ವತಂತ್ರ ಸ್ವರೂಪದಾಗಿರ್ತದೆ, ಪ್ರಯೋಗಕರ್ತ ಬದಲಾಯಿಸಬಹುದಾದಂತಹದ್ದು, ಪ್ರಯೋಗಕ್ಕೆ ಒಳಪಟ್ಟ ವ್ಯಕ್ತಿ ಬದಲಾಯಿಸುವಂಥದ್ದು, ಮತ್ತು ಕಾರಣಗಳ ಮೇಲೆ ಅವಲಂಬಿಸಿರುವುದು. ಇಲ್ಲಿ ಉತ್ತರ ಬಿ ಕರೆಕ್ಟ್ ಅದ. ಯಾಕಂದ್ರ ಪ್ರಯೋಗಕರ್ತ ಏನಿರ್ತಲ್ಲ ಅವ ಸ್ವತಂತ್ರ ಚರಾಂಶವನ್ನ ಬದಲಾಯಿಸಿದ್ರೆ ಅಲ್ಲಿ ಮುಂದೆ ಫಲಿತಾಂಶವು ಕೂಡ ಬದಲಾಗ್ತದ. ಅವಲಂಬಿತ ಚರಾಂಶ ಇರ್ತದಲ್ಲ ಪರತಂತ್ರ ಚರಾಂಶ, ಅದು ಕೂಡ ಬೇರೆ ಆಗ್ತದ. ಸೊ ಹಿಂಗಾಗಿ 2ನೇ ಉತ್ತರ ಏನಿರ್ತದಲ್ಲ ಇದು ಕರೆಕ್ಟ್ ಅದ. ಇಲ್ಲಿ 2ನೇ ಆಯ್ಕೆ ಕರೆಕ್ಟ್ ಅದ. ಇನ್ನು ನೆಕ್ಸ್ಟ್ ನೋಡ್ರಿ, 2 ಗುಂಪಿನ ಪ್ರಾಯೋಗಿಕ ವಿನ್ಯಾಸದಲ್ಲಿ
ಪ್ರಾಯೋಗಿಕ ಚರಾಂಶಗಳನ್ನು ಒಂದು ಗುಂಪಿನ ಮೇಲೆ ಪ್ರಯೋಗಿಸುವುದಿಲ್ಲ. ಆ ಗುಂಪು ಯಾವುದು? ಇಲ್ಲಿ 2 ಗುಂಪಿನ ಇಲ್ಲಿ ಪ್ರಾಯೋಗಿಕ ವಿನ್ಯಾಸಗಳು ಅಂತ ಹೇಳಿ ಬರ್ತಾವ. ಮುಂದಿನ ಪ್ರಶ್ನೆ ಬಂದಾಗ ನಾನು ನಿಮಗೆ ಹೇಳ್ತಾನೆ 4 ರೀತಿ ವಿನ್ಯಾಸಗಳು ಇರ್ತಾವ, ಪ್ರಾಯೋಗಿಕ ವಿನ್ಯಾಸಗಳು ಅಂತ ಹೇಳಿ. ಅದ್ರಾಗ ಏಕ ಸಮೂಹ, ಆಮೇಲೆ ಸಮಾಂತರ ಸಮೂಹ ಅಂತ ಹೇಳಿ ಬರ್ತದ, ಆಮೇಲೆ ರೊಟೇಷನ್ ಅಂತ ಹೇಳಿ ಬರ್ತದ, ಮತ್ತು ಬಹು ವಿನ್ಯಾಸ ಅಂತ ಹೇಳಿ 4 ರೀತಿ ಬರ್ತಾವ. ಸೊ ಇದ್ರಾಗ 2 ಗುಂಪಿನ ಪ್ರಾಯೋಗಿಕ ವಿನ್ಯಾಸ ಅಂತ ಹೇಳಿ ಕೇಳಿದಾರೆ. ಅಂದ್ರೆ ಒಂದು ಪ್ರಯೋಗದಾಗ 2 ಗುಂಪು ಬರ್ತಾವ, ಎ ಗುಂಪ ಮತ್ತು ಬಿ ಗುಂಪ ಅಂತ ತಿಳ್ಕೊಳ್ರಿ. ಒಂದು ಪ್ರಯೋಗದಾಗ ಎ ಗುಂಪ ಅಂತ ಒಂದದ ಮತ್ತು ಬಿ ಗುಂಪ ಅಂತ ಹೇಳಿ ಇದ, 2 ಗುಂಪು ಇದಾವ ಇಲ್ಲಿ. ಓಕೆ, 2 ಗುಂಪಿನ ಪ್ರಾಯೋಗಿಕ ವಿನ್ಯಾಸ, ಎ ಮತ್ತು ಬಿ 2 ಗುಂಪುಗಳದಾವ. ಪ್ರಾಯೋಗಿಕ ಚರಾಂಶಗಳನ್ನು ಅಂದ್ರೆ ಈ ವಿಧಾನದಾಗ ಪ್ರಾಯೋಗಿಕ ಚರಾಂಶಗಳನ್ನು ಒಂದು ಗುಂಪಿನ ಮೇಲೆ ಪ್ರಯೋಗಿಸುವುದಿಲ್ಲ. ಅಂದ್ರೆ ಎ ಮ್ಯಾಗ ಪ್ರಯೋಗಿಸಿತ್ತ ಅಂತ ತಿಳ್ಕೊಳ್ರಿ, ಬಿ ಮ್ಯಾಗ ಪ್ರಯೋಗಿಸಂಗಿಲ್ಲ ಅಂತ ಅಂದಂಗ. ಓಕೆ, ಆ ಗುಂಪಕ್ಕೆ ಏನಂತಾರು ಅಂತ ಹೇಳಿ ಕೇಳಿದಾರೆ. ಆ ಗುಂಪು ಯಾವ್ದಂದ್ರ ನಿಯಂತ್ರಿತ ಗುಂಪು. ಯಾವ ಗುಂಪಕ್ಕೆ ನಾವು ಪ್ರಯೋಗಿಸಂಗಿಲ್ಲಲ್ಲ, ಪ್ರಾಯೋಗಿಕ ಚರಾಂಶಗಳನ್ನ ಉಪಯೋಗಿಸ್ತು ಅಂತ ತಿಳ್ಕೊಳ್ರಿ. ಚರಾಂಶಗಳನ್ನ ಒಂದು ಗುಂಪಿನ ಮೇಲೆ ಉಪಯೋಗಿಸಿದು ಅದು ಪ್ರಾಯೋಗಿಕ ಗುಂಪಾಗ್ತದ, ಉಪಯೋಗಿಸಲಿಲ್ಲ ಅಂತ ತಿಳ್ಕೊಳ್ರಿ ಅದು ನಿಯಂತ್ರಿತ ಗುಂಪಾಗ್ತದ. ಓಕೆ, 2ನೇದು. ಇಲ್ಲಿ ಮತ್ತೆ ಸ್ಥಿರ ಗುಂಪು ಅಂತ ಹೇಳಿ ಒಂದು ಕೊಟ್ಟಿದಾರ, ಅದನ್ನ ಹಾಕಬಾರ್ದು ನೀವು. ಯಾಕಂದ್ರೆ ಸ್ಥಿರ ಗುಂಪು ಅಂತ ಇರಂಗಿಲ್ಲ, ಪ್ರಾಯೋಗಿಕ ಗುಂಪು ಮತ್ತು ನಿಯಂತ್ರಿತ ಗುಂಪು ಅಂತ ಹೇಳಿ 2 ಇರ್ತಾವ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 57. ಪ್ರಾಯೋಗಿಕ ವಿಧಾನದ ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ ಯಾವುದು? ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ ಅಂತ ಕೇಳಿದಾರೆ. ಯಾವ್ದು ಪ್ರಮುಖ ಲಕ್ಷಣ? ಸಾಧನಗಳ ಆಯ್ಕೆ, ಚರಾಂಶಗಳ ನಿಯಂತ್ರಣ, ಪ್ರಯೋಗಕರ್ತನ ವ್ಯಕ್ತಿತ್ವ, ಪರೀಕ್ಷಾರ್ಥಿಯ ವರ್ತನೆ. ಓಕೆ, ಇವೆಲ್ಲ ಪ್ರಯೋಗದಾಗ ಬರುವಂತ ಅಂಶಗಳದಾವ. ಬಟ್ ಇದ್ರಾಗ ಪ್ರಮುಖ ಯಾವ್ದಾ ಅಂತ ಕೇಳಿದಾರ ಅವ್ರು. ಯಾವ್ದಕ್ಕೆ ಸಂಬಂಧಿಸಿದಂತೆ ಹೇಳ್ರಿ? ಪ್ರಾಯೋಗಿಕ ವಿಧಾನಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಲಕ್ಷಣ ಯಾವ್ದಂದ್ರೆ ಚರಾಂಶಗಳ ನಿಯಂತ್ರಣ. ಯಾಕಂದ್ರ ನಾವು ಚರಾಂಶಗಳನ್ನ ನಿಯಂತ್ರಣ ಮಾಡಿದ್ರೆ ಅಷ್ಟ ಪ್ರಾಯೋಗಿಕ ವಿಧಾನದ ಪರ್ಫೆಕ್ಟ್ ಫಲಿತಾಂಶ ಬರ್ಲಿಕ್ಕೆ ಸಾಧ್ಯದ. ಅದಕ್ಕೆ ಪ್ರಮುಖ ಲಕ್ಷಣ ಅಂತ ಹೇಳಿ ಏನದಲ್ಲ ಅದು ಚರಾಂಶಗಳ ನಿಯಂತ್ರಣ. ಓಕೆ, ಇನ್ನ ಕ್ವಶನ್ ನಂಬರ್ 58. ಪರತಂತ್ರ ಚರಾಂಶವೆಂದರೇನು? ಮತ್ತೆ ರಿಪೀಟ್ ಬಂತು ನೋಡ್ರಿ. ಅಂದ್ರೆ ಪರತಂತ್ರ ಚರಾಂಶದ ಬಹಳಷ್ಟು ಲಕ್ಷಣಗಳು ಅದಾವ. ಅದ್ರಿಂದ ಒಂದೊಂದೊಂದು ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೇಳ್ತಾರ. ಮೊದಲನೇದೇನೈತೆ ಹೇಳ್ರಿ? ಸ್ವತಂತ್ರ ಚರಾಂಶ ಬದಲಾಯಿಸಿದಂತೆ ಪರತಂತ್ರ ಚರಾಂಶವು ಬದಲಾಗುತ್ತದೆ. ಅದೊಂದು ಲಕ್ಷಣ ಅದನ್ನು ಉತ್ತರ ಅಂತ ಹಾಕಿದ್ದು. ಇಲ್ಲಿ ಪರತಂತ್ರ ಚರಾಂಶವೆಂದರೆ ಇದು ವಿವಿಧ ಮೌಲ್ಯಗಳನ್ನು ಒಳಗೊಂಡ ಒಂದು ಘಟನೆ ಅಥವಾ ಸ್ಥಿತಿ. ಇದು ರಾಂಗ್ ಅದ. ವರ್ತನೆಯ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತದೆ ಎಂದು ನೋಡಲು ಪ್ರಯೋಗ ಮಾಡುವ ವ್ಯಕ್ತಿ ಆಯ್ದುಕೊಂಡಿರುವ ಒಂದು ಸ್ಥಿತಿ. ಇದು ಕೂಡ ಅಲ್ಲ. ಪ್ರಯೋಗಕ್ಕೊಳಪಡಿಸಿರುವ ವ್ಯಕ್ತಿಯ ಅಥವಾ ಪ್ರಾಣಿಯ ವರ್ತನೆ. ಓಕೆ, ಇದು ರೈಟ್ ಆನ್ಸರ್ ಅದ. ಯಾವ್ದು ಹೇಳ್ರಿ? 3ನೇದು. ಯಾಕಂದ್ರೆ ನಾನ್ ನಿಮಗೆ ಇದು ಹೇಳಿದ್ನಲ್ಲ, 4ನೇದೊಂದು ನೋಡ್ರಿ. ಇದು ಯಾವುದೇ ಕಾರಕಾಂಶಗಳಿಂದ ಬದಲಾಗುವುದಿಲ್ಲ. ಇಲ್ಲಿ ಬದಲಾಗುವಂತದ್ದದ, ಇಲ್ಲಿ ಬದಲಾಗಂಗಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ತಪ್ಪ. ಇನ್ನ ಪ್ರಯೋಗಕ್ಕೆ ಒಳಪಡಿಸಿರುವ ವ್ಯಕ್ತಿ ಅಥವಾ ಪ್ರಾಣಿಯ ವರ್ತನೆ ಅಂತ ಹೇಳಿ ಯಾಕಿದೆ ರೈಟ್ ಅಂತಂದ್ರ ನೀವು ನೆನ್ಪಿಡ್ಬೇಕು, ಯಾವಾಗ್ಲೂ ಸ್ವತಂತ್ರ ಚರಾಂಶ ಪರತಂತ್ರ ಚರಾಂಶ ಅಂತ ಬಂದಾಗ ಸ್ವತಂತ್ರ ಚರಾಂಶ ಇಲ್ಲಿ ಬರೀತಾ ನೋಡ್ರ, ಸ್ವತಂತ್ರ ಚರಾಂಶ ಇದು ಯಾವಾಗಲೂ ಉದ್ದೀಪನ ಇರ್ತದ. ಸೊ ಇದಕ್ಕೆ ನಾವು ಸ್ಟಿಮ್ಯುಲಸ್ ಅಂತ ಹೇಳಿ ಕರಿತೀವಿ. ಮತ್ತು ಪರತಂತ್ರ ಚರಾಂಶ ಏನಿರ್ತದಲ್ಲ ಅದು ಯಾವಾಗಲೂ ಅನುಕ್ರಿಯೆ ಇರ್ತದ, ಪ್ರತಿಕ್ರಿಯೆ ಇರ್ತದ. ಸೊ ಇದನ್ನ ರೆಸ್ಪಾನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಪ್ರಯೋಗಕ್ಕೆ ಒಳಪಡಿಸಿರುವ ವ್ಯಕ್ತಿ ಅಥವಾ ಪ್ರಾಣಿಯ ವರ್ತನೆ ಇದು ಏನದಲ್ಲ, ಇದು ವ್ಯಕ್ತಿ ಅಥವಾ ಪ್ರಾಣಿಯ ವರ್ತನೆ ಅಂತ ಏನದಲ್ಲ ಇದು ರೆಸ್ಪಾನ್ಸ್ದಾಗ ಬರ್ತದ. ಹೇಳ್ತಾ ಅನುಕ್ರಿಯೆ ಅಥವಾ ಪ್ರತಿಕ್ರಿಯೆದಾಗ ಬರ್ತದ. ಹಿಂಗಾಗಿ 3ನೇ ಆನ್ಸರ್ ಏನದಲ್ಲ, 3ನೇದ ಆಯ್ಕೆ ಇದು ಕರೆಕ್ಟ್ ಅದ. ಇನ್ನ ಕ್ವಶನ್ ನಂಬರ್ 59. ಶಿಕ್ಷಣದಲ್ಲಿ ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ ಯಾವುದು? ಶಿಕ್ಷಣದಲ್ಲಿ ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ ಯಾವುದು? ಈಗ ಆಲ್ರೆಡಿ ಈ ತರ ಕುರ್ತೊಂದು ಬಂದದ ಪ್ರಮುಖ ಲಕ್ಷಣ ಯಾವ್ದು ಅಂತ ಹೇಳಿ. ಮತ್ತೊಂದೇ ಶಿಕ್ಷಣದಾಗ ಯಾವ್ದು ಅಂತ ಹೇಳಿ ಕೇಳಿದಾರೆ. ಇಲ್ಲಿ ಅಲ್ಲಿ ಪ್ರಾಯೋಗಿಕ ವಿಧಾನದಾಗ ಕೇಳಿದ್ರು, ಇಲ್ಲಿ ಶಿಕ್ಷಣದಾಗ ಕೇಳಿದಾರೆ. ಸನ್ನಿವೇಶದಲ್ಲಿ ಪ್ರಭಾವ ಬೀರುವ ಅಂಶಗಳನ್ನು ಸ್ವಯಂ ನಿಯಂತ್ರಿಸುವಿಕೆ. ಅಂದ್ರೆ ಒಂದು ಪ್ರಯೋಗ ಮಾಡೋದ್ನಾಗ ಪ್ರಭಾವ ಬೀರುವಂತ ಅಂಶಗಳು ಏನಿರ್ತಾವಲ್ಲ ಅದನ್ನ ನಿಯಂತ್ರಣ ಮಾಡೋದೇನದಲ್ಲ ಅದು ಅಂತ ಹೇಳ್ಕೊಡಿದಾರೆ. 2ನೇದು ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವ ಅಂಶಗಳನ್ನು ಒಂದೊಂದಾಗಿ ಬೇರ್ಪಡಿಸುವುದು. ಇಲ್ಲಿ ಏನಂತ ಕೆಲಸಗಳನ್ನು ಮಾಡಂಗಿಲ್ಲ, ಇದು ರಾಂಗ್ ಅದ. ಸಂಬಂಧಿತ ಬಾಹ್ಯ ಅಂಶಗಳನ್ನ ನಿಯಂತ್ರಿಸುವಿಕೆ. ಇಲ್ಲ, ಪ್ರಯೋಗದ ಬಿಟ್ಟು ಹೊರಗಿನ ಅಂಶಗಳನ್ನ ನಾವು ನಿಯಂತ್ರಿಸಂಗಿಲ್ಲ ಪ್ರಯೋಗ ನಡೆಯುವಾಗ, ಅದು ತಪ್ಪದ. ಇದರ ಸಂಪೂರ್ಣ ವಿಶ್ಲೇಷಣೆ ಮತ್ತು ಕೆಲವೊಮ್ಮೆ ಎಲ್ಲಾ ಅಂತರ್ಗತ ಅಂಶಗಳನ್ನು ನಿಯಂತ್ರಿಸುವಿಕೆ. ಇಲ್ಲ, ಅಂತರ್ಗತ ಅಂಶಗಳನ್ನು ನಿಯಂತ್ರಿಸಲಿಕ್ಕೆ ಆಗಂಗಿಲ್ಲ. ಸೊ ಸನ್ನಿವೇಶದಲ್ಲಿ ಅಂದ್ರೆ ಪ್ರಯೋಗ ಮಾಡುವಂತ ಸಂದರ್ಭದಲ್ಲಿ ಪ್ರಭಾವ ಬೀರುವ ಅಂಶಗಳನ್ನ ಸ್ವಯಂ ನಿಯಂತ್ರಿಸುವಿಕೆ ಅದಲ್ಲ, ಇದು ಸರಿಯಾದ ಉತ್ತರ. ಇದಕ್ಕೆ ನಾವು ಏನ್ ಕರಿತೀವಿ ಅಂತಂದ್ರ ಮಧ್ಯವರ್ತಿ ಚರಾಂಶಗಳು ಅಂತ ಹೇಳಿ ಕರಿತೀವಿ.
ಚರಾಂಶದಾಗ 4 ನಮೂನೆ ಇರ್ತಾವ. ಒಂದನೇದು ಯಾವ್ದತ್ತಂದ್ರ ಸ್ವತಂತ್ರ ಚರಾಂಶ, ಎರಡನೇದು ಪರತಂತ್ರ ಚರಾಂಶ, ಇನ್ನೊಂದು ಮಧ್ಯವರ್ತಿ ಚರಾಂಶ ಅಂತ ಹೇಳಿ ಬರ್ತಾವ, ಮತ್ತು ಇನ್ನೊಂದು ಬರ್ತದ ಅಸಂಗತ ಚರಾಂಶಗಳು ಅಂತ ಹೇಳಿ ಬರ್ತಾವ. ಅದ್ರಾಗ ಇವುಗಳನ್ನ ಕಂಟ್ರೋಲ್ ಮಾಡ್ತಂತ ತಿಳ್ಕೊಳ್ರಿ. ಪ್ರಭಾವ ಬೀರುವಂತ ಅಂಶಗಳು ಅಸಂಗತ ಅಥವಾ ಮಧ್ಯವರ್ತಿ ಚರಾಂಶಗಳು ಅಂತ ಹೇಳಿ ಏನ್ ಬರ್ತಾವಲ್ಲ, ಇದನ್ನ ನಾವು ನಿಯಂತ್ರಿಸುವುದಂತ ತಿಳ್ಕೊಳ್ರಿ. ಪ್ರಯೋಗದ ಪರಿಣಾಮ ಪರ್ಫೆಕ್ಟ್ ಆಗಿ ಬರ್ತದ. ಓಕೆ, ಇನ್ನ ಕ್ವಶನ್ ನಂಬರ್ 60. ಈ ಕೆಳಗಿನವುಗಳಲ್ಲಿ ಪ್ರಯೋಗಗಳನ್ನು ಕೈಗೊಳ್ಳುವಲ್ಲಿ ಅನುಸರಿಸುವ ಮೊದಲನೇ ಹಂತ ಯಾವುದು? ಒಂದು ಪ್ರಯೋಗ ವಿಧಾನವನ್ನು ಕೈಗೊಳ್ಳೋರಿದೀವಿ, ಅವಾಗ ನಾವು ಮೊದಲು ಏನ್ ಮಾಡ್ತೀವಿ, ಎರಡನೇ ಸ್ಟೆಪ್ ಏನ್ ಮಾಡ್ತೀವಿ, ಮೂರನೇದು ಏನ್ ಮಾಡ್ತೀವಿ, ನಾಲ್ಕನೇದು ಏನ್ ಮಾಡ್ತೀವಿ, ಈ ರೀತಿ ಹಂತಗಳದಾವ ಪ್ರಾಯೋಗಿಕ ವಿಧಾನದ ಹಂತಗಳು ಅಂತ ಹೇಳಿ ನಾ ಹೇಳಿದಾನ ಆಲ್ರೆಡಿ. ಇದನ್ನ ನೋಡ್ರೆ ನಿಮ್ಗೆ ಗೊತ್ತಾಗ್ತದ. ಮೊದಲನೇದು ಯಾವ್ದಂದ್ರೆ ಪ್ರಾಕಲ್ಪನೆಗಳ ರೂಪಿಸುವಿಕೆ. ಮೊದಲು ಏನ್ ಮಾಡ್ತೇವೆ ಹೇಳ್ರಿ, ಪ್ರಾಕಲ್ಪನೆಗಳನ್ನ ರೂಪಿಸ್ತೇವೆ. ಒಂದನೇ ಹಂತದಾಗ ಪ್ರಾಕಲ್ಪನೆಗಳನ್ನ ರೂಪಿಸ್ತೇವೆ. ಕೊಟ್ಟಿರೋ ವಿಧಾನದಾಗ 4 ಸೀರಿಯಲ್ ವೈಸ್ ಬರಿಬೇಕಾಯ್ತು ತಿಳ್ಕೊಳ್ರಿ. ಫಸ್ಟ್ ಪ್ರಾಕಲ್ಪನೆಗಳ ರೂಪಿಸುವಿಕೆ ಒಂದನೇದು. ಎರಡನೇದು ಏನ್ ಮಾಡ್ತೇವೆ ಅಂದ್ರೆ ಉಪಕರಣಗಳನ್ನ ಜೋಡಿಸುವಿಕೆ, ಪ್ರಯೋಗ ಬೇಕಾದಂತ ತಯಾರಿ ಮಾಡ್ಕೊಳ್ತೇವೆ, ಅದು ಎರಡನೇ ಹಂತ. ಆಮೇಲೆ ಮೂರನೇದು ದತ್ತಾಂಶಗಳ ಸಂಗ್ರಹಣೆ ಮಾಡ್ತೇವೆ, ಮತ್ತು ನಾಲ್ಕನೇದ ದತ್ತಾಂಶಗಳ ವಿಶ್ಲೇಷಣೆ ಮಾಡ್ತೀವಿ. ಕೊಟ್ಟಿರೋ ವಿಧಾನದಾಗ ಇವು 4 ಕ್ರಮವಾಗಿ ಬರ್ತಾವ. ರಿಯಲ್ ಯಾವ್ದಾವ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೇನೆ. ಇಲ್ಲಿ ನೋಡ್ರಿ, ನೆನ್ಪಿಟ್ಕೊಳ್ರಿ, ಎಕ್ಸಾಮ್ ದೃಷ್ಟಿಯಿಂದ ಎಕ್ಸಾಮ್ ಟಿಪ್ ಅಂತ ಹೇಳಿ ನೆನ್ಪಿಟ್ಕೊಳ್ರಿ. ಪ್ರಯೋಗಾತ್ಮಕ ಸಂಶೋಧನೆಯ ಕ್ರಮ. ಪ್ರಯೋಗ ವಿಧಾನವನ್ನು ಕೈಗೊಳ್ಬೇಕಾದ್ರೆ ಯಾವ ಹಂತಗಳನ್ನ ಮಾಡ್ಬೇಕು? ಒಂದನೇ ಹಂತ ಪ್ರಾಕಲ್ಪನೆಗಳನ್ನ ರೂಪಿಸುವುದು, ಹೈಪೋಥಿಸಿಸ್ ಅಂತೇವೆ. ಅಂದ್ರೆ ಪ್ರಯೋಗದ ರಿಸಲ್ಟ್ ಹಿಂಗ್ ಬರ್ಬೋದು ಅಂತ ತಿಳ್ಕೊಂಡು ಗೆಸ್ ಏನ್ ಮಾಡ್ತೇವಲ್ಲ, ಅದಕ್ಕೆ ಪ್ರಾಕಲ್ಪನೆ ರೂಪಿಸುವಿಕೆ ಅಂತ ಹೇಳಿ ಕರಿತೀವಿ. ಎರಡನೇದು ಪ್ರಯೋಗದ ಯೋಜನೆ ಅಥವಾ ತಯಾರಿ, ಪ್ಲಾನಿಂಗ್ ಮಾಡ್ಕೊಳ್ಳೋದು ಅಂತಂದಂಗೆ. ಓಕೆ, ಮೂರನೇದು ಪ್ರಯೋಗ ಕೈಗೊಂಡ ಕೂಡಲೇ ದತ್ತಾಂಶದ ಸಂಗ್ರಹಣೆ ಮಾಡೋದು, ಪ್ರಯೋಗ ಸಂದರ್ಭದಲ್ಲಿ ಬರುವಂತಹ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡೋದು. ಆಮೇಲೆ ದತ್ತಾಂಶಗಳ ವಿಶ್ಲೇಷಣೆ ಮಾಡೋದು, ಇರುವಂತ ಮಾಹಿತಿಯನ್ನ ವಿಶ್ಲೇಷಣೆ ಮಾಡೋದು. ಮತ್ತು ಕೊನೆ ಹಂತ ಯಾವ್ದಂದ್ರೆ ತೀರ್ಮಾನಕ್ಕೆ ಬರುವುದು ಅಂತಂದಂಗೆ. ಓಕೆ, ಇವು 5 ಹಂತಗಳದಾವ ಪ್ರಮುಖವಾಗಿ. ಬೇರೆ ಬೇರೆ ಪುಸ್ತಕಗಳಲ್ಲಿ ಬಹಳಷ್ಟು ಹಂತಗಳನ್ನ ಕೊಟ್ಟಿರ್ತಾರೆ. ಬಟ್ ಮೊದಲನೇದಂದ್ರೆ ಹೈಪೋಥಿಸಿಸ್ ಇದೈತಲ್ಲ, ಇದು ಮೊದಲನೇ ಹಂತ ಬರ್ತದೆ. ಓಕೆ, ಇನ್ ನೆಕ್ಸ್ಟ್ ಕ್ವಶನ್ ನಂಬರ್ 61. ಚರಾಂಶಗಳನ್ನು ನಿಯಂತ್ರಿಸುವ ಮೂಲಕ ಪ್ರಾಕಲ್ಪನೆಯನ್ನು ಪರೀಕ್ಷಿಸುವ ಹಾಗೂ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನ ಯಾವ್ದಂತ ಕೇಳಿದರೆ ಇದು ಪ್ರಾಯೋಗಿಕ ವಿಧಾನ ಇರ್ತದೆ ಅನ್ಸುತ್ತೆ. ಓಕೆ, ಪ್ರಾಯೋಗಿಕ ವಿಧಾನ ಆ ಕೆಲಸವನ್ನು ಮಾಡ್ತದೆ. ಇನ್ ನೆಕ್ಸ್ಟ್ ಕ್ವಶನ್ ನಂಬರ್ 62. ಪ್ರಯೋಗ ವಿಧಾನದಲ್ಲಿ ನಿಯಂತ್ರಿತ ಗುಂಪಿನ ನಮೂನೆಯನ್ನು ಬಳಸಿದಾಗ, ಇಲ್ಲಿ ಐತಿ ನೋಡ್ರಿ, ಇದು ಎರಡನೇ ಗುಂಪು ಅತಿ ಮಹತ್ವದ. ಒಂದನೇದು ಯಾವ್ದು ಹೇಳ್ರಿ, ನಿಯಂತ್ರಿತ ಪ್ರಾಯೋಗಿಕ ಗುಂಪು ಒಂದೇದಿದ್ರೆ ನಿಯಂತ್ರಿತ ಗುಂಪು ಎರಡನೇದು ಇರ್ತದೆ. ಸೊ ಪ್ರಯೋಗ ವಿಧಾನದಲ್ಲಿ ನಿಯಂತ್ರಿತ ಗುಂಪಿನ ನಮೂನೆಯನ್ನು ಬಳಸಿದಾಗ ಗುಂಪುಗಳು ಕ್ರಮಬದ್ಧವಾಗಿರಬೇಕು. ಎರಡನೇದು ಸ್ವತಂತ್ರ ಚರಾಂಶವನ್ನು ಬಿಟ್ಟು ಉಳಿದ ಎಲ್ಲಾ ಅಂಶಗಳಲ್ಲಿ ಗುಂಪುಗಳು ಸಮಾನವಾಗಿರಬೇಕು. ಮೂರನೇದು ಪರತಂತ್ರ ಚರಾಂಶಕ್ಕೆ ಸಂಬಂಧಿಸಿದಂತೆ ಗುಂಪುಗಳು ಭಿನ್ನವಾಗಿರಬೇಕು, ಇದು ರಾಂಗ್ ಅದ. ಗುಂಪುಗಳು ಕ್ರಮಬದ್ಧವಾಗಿರ್ಬೇಕು, ಇದು ರಾಂಗ್ ಅದ. ಆಮೇಲೆ ಗುಂಪುಗಳು ಸಂಪೂರ್ಣ ಭಿನ್ನವಾಗಿರ್ಬೇಕು, ಇದು ರಾಂಗ್ ಅದ. ಇಲ್ಲಿ ಎರಡನೇ ಉತ್ತರ ಏನದಲ್ಲ, ಇದು ರೈಟ್ ಅದ. ಇದು ರೈಟ್ ಆನ್ಸರ್ ಅದ. ಯಾಕಂದ್ರೆ ಇಲ್ಲಿ ಏನಿದೆ ಅಂದ್ರೆ ಸ್ವತಂತ್ರ ಚರಾಂಶವೊಂದನ್ನು ಬಿಟ್ರೆ ಉಳಿದ ಎಲ್ಲಾ ಅಂಶಗಳಲ್ಲಿ ಗುಂಪುಗಳು ಸಮಾನವಾಗಿರಬೇಕು. ಓಕೆ, ಸ್ವತಂತ್ರ ಚರಾಂಶ ಅಷ್ಟೇ ಏನಿರ್ಬೇಕು ಹೇಳ್ರಿ, ಚೇಂಜ್ ಇರಬೇಕು. ಅದನ್ನ ಬಿಟ್ರೆ ಉಳಿದ ಎಲ್ಲಾತ್ರಾಗ ಸೇಮ್ ಇರಬೇಕು ಅನ್ನೋದು ಇದ್ರ ನಿಯಮದ, ಪ್ರಯೋಗದ ನಿಯಮದ. ಇನ್ ನೆಕ್ಸ್ಟ್ ನೋಡ್ಕೊಳ್ರಿ, ಕ್ವಶನ್ ನಂಬರ್ 63. ಪ್ರಯೋಗ ಕೈಗೊಳ್ಳಲು 10ನೇ ತರಗತಿಯ ಪ್ರವೇಶ ದಾಖಲೆ ಪುಸ್ತಕದಿಂದ ಪ್ರತಿ 5ನೇ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು. ಪ್ರತಿ ಚಯನದ ಈ ರೀತಿಯ ಆಯ್ಕೆಯನ್ನು ಕೆಳಕಂಡ ಯಾವ ರೀತಿಯಲ್ಲಿ ಕರೆಯುತ್ತಾರೆ? ಇದು ಒಂಚೂರು ಕ್ವಶನ್ ಡಿಫ್ರೆಂಟ್ ಬಂದದ. ಹಿಂಗ್ ಬಂದ ಕೂಡಲೇ ಕ್ವಶನ್ ಹೊಡೆದೈತಿ ಅಂತ ತಿಳ್ಕೊಂಡ ಇದು ಬರಂಗಿಲ್ಲನು ನಿರ್ಣಯಕ್ಕೆ ಬರಬಾರ್ದು, ಉತ್ತರ ಇದ್ರ ಗೊತ್ತಾಗಂಗಿಲ್ಲ ಅಂತ ತಿಳ್ಕೊಂಡು ನಿರ್ಣಯಕ್ಕೆ ಬರಬಾರ್ದು. ಮೊದಲನೇದು ಏನಂತಂದ್ರೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡಬೇಕು. ಇಲ್ಲಿ ನೋಡ್ರೆ ಒಂದೊಂದು ಈ ಪ್ರಶ್ನೆ ಬಹಳ ದೊಡ್ಡದದ. ಬಟ್ ಇದನ್ನ ನಾವು ತುಂಡುಗಳನ್ನಾಗಿ ಮಾಡ್ಕೊಂಡ್ರೆ ಏನೇನಾಗ್ತದೆ ನೋಡ್ರಿ. ಪ್ರಯೋಗ ಕೈಗೊಳ್ಳಲು 10ನೇ ತರಗತಿಯ ಪ್ರವೇಶ ದಾಖಲೆ ಪುಸ್ತಕದಿಂದ ಪ್ರತಿ 5ನೇ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು ಅಂತ ಹೇಳಿ ಒಂದ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಪ್ರಯೋಗ ಕೈಗೊಳ್ಳೋರ್ದೇವಿ, ಅದ್ರಾಗ ಅದೇ ಅಂತ ಯಾವ ಕ್ಲಾಸ್ ಇದೆ ಹೇಳ್ರಿ, 10th ಕ್ಲಾಸ್ ಅದ. 10th ಕ್ಲಾಸಕ್ಕೆ ಪ್ರಯೋಗ ಕೈಗೊಳ್ಳೋರ್ದೇವು. ಆ 10th ಕ್ಲಾಸಕ್ಕೆ ಪ್ರಯೋಗ ಕೈಗೊಳ್ಳೋ ಸಲುವಾಗಿ ಏನ್ ಮಾಡಿದ್ವಿ ಅಂದ್ರೆ ಪ್ರವೇಶ ದಾಖಲೆ ಪುಸ್ತಕ, ಅಡ್ಮಿಷನ್ ರಿಜಿಸ್ಟರ್ ಬುಕ್ ಏನಿರ್ತದಲ್ಲ, ರಿಜಿಸ್ಟರ್ ಬುಕ್, ಆ ರಿಜಿಸ್ಟರ್ ತೆಗೆದುಕೊಂಡಿದ್ದೀವಿ. ಆ ರಿಜಿಸ್ಟರ್ದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅಂದ್ರೆ 10ನೇ ತರಗತಿಯ ರಿಜಿಸ್ಟರ್ ತಗೊಂಡು ತಿಳ್ಕೊಳ್ರಿ. ಅದ್ರಾಗ ಏನಿರ್ತದ, 10ನೇ ತರಗತಿಯಲ್ಲಿ ಓದುತ್ತಿರುವಂತ ಎಲ್ಲಾ ವಿದ್ಯಾರ್ಥಿಗಳ ಹೆಸರುಗಳು ಸೀರಿಯಲ್ ವೈಸ್ ಇರ್ತಾವ. ಸೀರಿಯಲ್ ನಂಬರ್ 1 2 3 4 5 6 ಹಿಂಗ್ ಹಿಡ್ಕೊಂಡು ಒಂದು 100 ವಿದ್ಯಾರ್ಥಿಗಳು ಇದಾರೆ ಅಂತ ತಿಳ್ಕೊಂಡ 100 ವಿದ್ಯಾರ್ಥಿಗಳ ತಕ ಅಲ್ಲಿ ದಾಖಲೆ ಇರ್ತದ. ಇನ್ನ ಮುಂದಿನ ಕೆಲಸ ಏನಂತಂದ್ರೆ
ಪ್ರತಿ 5ನೇ ವಿದ್ಯಾರ್ಥಿಯನ್ನ ಆಯ್ಕೆ ಮಾಡೋದದ. ಪ್ರತಿ 5ನೇ ವಿದ್ಯಾರ್ಥಿ ಅಂತಂದ್ರೆ ಏನ್ ಹೇಳ್ರಿ, ಸೀರಿಯಲ್ ನಂಬರ್ 1ರಿಂದ ಫಸ್ಟ್ ಯಾವ್ದು ಬರ್ತದ ನೋಡ್ರಿ, 1 2 3 4 5 ಬರ್ತದ, 6 7 8 9 10 ಬರ್ತದ. ಇದು ಪ್ರತಿ 5 ಅಂತ ಹೇಳಿ ಹಿಂಗ್ ಕರಿತೇವೆ. ಆಮೇಲೆ 15 ಬರ್ತದ, ಆಮೇಲೆ 20 ಬರ್ತದ, 25 ಬರ್ತದ, 30 ಹಿಂಗ ಪ್ರತಿ 5ನೇ ವಿದ್ಯಾರ್ಥಿಯನ್ನ ಆಯ್ಕೆ ಮಾಡಿಕೊಳ್ಳಲಾಗುವುದು. ಇಂಥ ಪ್ರತಿ ಚಯನದ ಈ ರೀತಿಯ ಆಯ್ಕೆಯನ್ನು, ಈ ರೀತಿಯನ್ನು ನಾವು ರ್ಯಾಂಡಮ್ ಆಗಿ ಇದು ಮಾಡ್ತೇವಲ್ಲ, ಆಯ್ಕೆ ಮಾಡ್ಕೊಳ್ತೇವಲ್ಲ, ಅದಕ್ಕೆ ಕೆಳಕಂಡ ಯಾವ ರೀತಿಯಲ್ಲಿ ಕರೆಯುತ್ತಾರೆ ಅಂತ ಹೇಳಿ ಕೇಳಿದಾರೆ. ಸೊ ಇಲ್ಲಿ ನೋಡಿ, ಸರಳ ಯಾದೃಶ್ಚಿಕ ಪ್ರತಿಚಯನ ಅಂತ ಹೇಳಿ ಕರೀತಾರೆ, ಕ್ರಮಬದ್ಧ ಯಾದೃಶ್ಚಿಕ ಪ್ರತಿಚಯನ ಮತ್ತು ಸ್ತರೀಕೃತ ಯಾದೃಶ್ಚಿಕ ಪ್ರತಿಚಯನ ಮತ್ತು ಕ್ಷೇತ್ರ ಪ್ರತಿಚಯನ ಅಂತ ಹೇಳಿ ಕರೆದಾರೆ. ಇದ್ರಾಗ ಉತ್ತರ ಬಿ ಬರ್ತದ, ಕ್ರಮಬದ್ಧ ಯಾದೃಶ್ಚಿಕ ಪ್ರತಿಚಯನ ಅಂತ ಹೇಳಿ ಕರೀತಾರೆ. ಇನ್ನು ಈ ಕ್ರಮಬದ್ಧ ಇದನ್ನ ಡೈರೆಕ್ಟ್ ಆನ್ಸರ್ ಹೇಳಿದ್ ನಾನು. ಹಂಗಾದ್ರೆ ಸರಳ ಅಂದ್ರೆ ಏನ, ಕ್ರಮಬದ್ಧ ಅಂದ್ರೆ ಏನ, ಸ್ತರೀಕೃತ ಅಂದ್ರೆ ಏನ, ಕ್ಷೇತ್ರ ಪ್ರತಿಚಯನ ಅಂದ್ರೆ ಏನ, ಒಂದ್ಸಲ ನೋಡ್ಕೊಡ್ರಿ. ಈ ರೀತಿ ಪ್ರಶ್ನೆ 100% ಕೇಳ್ತಾರ. ಇಲ್ಲಿ ನೋಡ್ರ, ಸರಳ ಯಾದೃಶ್ಚಿಕ ಪ್ರತಿಚಯನ ಅಂತಂದ್ರ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಮಾನ ಅವಕಾಶವನ್ನು ಕೊಡೋದು ಅಂತಂದಂಗೆ. ಈಗ 10ನೇ ತರಗತಿಯದ 100 ಜನ ವಿದ್ಯಾರ್ಥಿಗಳಿದಾರ ಅಂತ ಹೇಳಿದ್ ನಾನು. ಆ 100 ವಿದ್ಯಾರ್ಥಿಗಳನ್ನ ಪ್ರಯೋಗ ಆಯ್ಕೆ ಮಾಡ್ಕೋಬೇಕಾದ್ರ ನಾವು 100 ಜನರನ್ನ ಎಲ್ಲಾರನ್ನು ಕೂಡ ಆರ್ಸಾಕ್ ಬರಂಗಿಲ್ಲ. ಅದಕ್ಕ ನಾವೇನ್ ಮಾಡ್ತೇವತ್ತಂದ್ರ, ಆ 100 ವಿದ್ಯಾರ್ಥಿಗಳ ಚೀಟಿಗಳನ್ನ ಹಾಕ್ತೇವೆ ರೋಲ್ ನಂಬರ್ ವೈಸ. ಮತ್ತೆ ಚೀಟಿ ಅಂದ್ರೆ ಚೀಟಿಗಳು ಹಾಕಿದ್ರೆ ಎಲ್ಲರಿಗೂ ಸಮಾನ ಅವಕಾಶ ಕೊಡ್ತು. ಇನ್ನು ಚೀಟಿ ಎತ್ತಿದ ಕೂಡಲೇ ಯಾರ್ದು ಲಕೀಲಿ ಬರ್ತದಲ್ಲ, ಅವ್ರ ಪ್ರಯೋಗಕ್ಕೆ ಒಳಪಡ್ತಾರ. ಹಿಂಗಾಗಿ ಇದಕ್ಕೆ ಏನ್ ಕರಿತೇವೆ ಹೇಳ್ರಿ, ಸರಳ ಯಾದೃಶ್ಚಿಕ ಪ್ರತಿಚಯನ. ಒಂದೇದು ಕ್ಲಿಯರ್ ಆಯ್ತು. ಚೀಟಿ ಎತ್ತುವುದು ಅಂತಂದಂಗೆ ಸಿಂಪಲ್ ಆಗಿ ಬರ್ದ ನೋಡ್ರಿ. ಚೀಟಿ ಎತ್ತಿತ ಅಂತ ತಿಳ್ಕೊಳ್ರಿ, ಅದ್ರಾಗ ಆಯ್ಕೆ ಆದ್ರೆ ಅದಕ್ಕೆ ಸರಳ ಯಾದೃಶ್ಚಿಕ ಪ್ರತಿಚಯನ ಅಂತೇವೆ. ಇನ್ನು ಎರಡನೇದ ಉತ್ತರ ಐತಿ ನಾವು, ಕ್ರಮಬದ್ಧ ಯಾದೃಶ್ಚಿಕ ಪ್ರತಿಚಯನ. ಇದ್ರಾಗ ಏನ್ ಮಾಡ್ತೇವೆ ಅಂದ್ರ, ಪ್ರತಿ 5ನೇ 10ನೇ 15ನೇ 20ನೇ ವ್ಯಕ್ತಿಯನ್ನ ಆಯ್ಕೆ ಮಾಡ್ತೀವಿ. ಹಂಗಾದ್ರ 5 10 15 ಇದಷ್ಟೇ ಕ್ರಮಬದ್ಧ ಏನ ಅಂತ ಹೇಳಿ ಕೇಳವ್ರ ನೀವು. ಹಂಗಲ್ಲ, ನಾವ್ ಅಲ್ಲಿ ಯಾವ್ದು ನಿರ್ದೇಶನ ಕೊಟ್ಟಿರ್ತೇವಲ್ಲ ಅದ. ಅಲ್ಲಿ ಕ್ವಶನ್ದಾಗ ಪ್ರತಿ 5ನೇ ವಿದ್ಯಾರ್ಥಿ ಅಂದಾರ, ಪ್ರತಿ 11ನೇ ವಿದ್ಯಾರ್ಥಿ ಅಂತ ಕೊಟ್ರ ತಿಳ್ಕೊಳ್ರಿ. ಅವ್ 1ರಿಂದ 11, ಅಲ್ಲಿಂದ ಮುಂದೆ ನೆಕ್ಸ್ಟ್ 11 ಈ ರೀತಿ ಬರ್ತದ. ಪ್ರತಿ 20ನೇ ವಿದ್ಯಾರ್ಥಿ, ಪ್ರತಿ 50ನೇ ವಿದ್ಯಾರ್ಥಿ ಹಿಂಗೂ ಕೊಡ್ಬೋದು. ಸೊ ಯಾವಾಗ ಪ್ರತಿ ಅನ್ನೋ ಶಬ್ದ ಬರ್ತದಲ್ಲ, ಅವಾಗ ನಾವು ಕ್ರಮಬದ್ಧ ಯಾದೃಶ್ಚಿಕ ಪ್ರತಿಚಯನ ಅಂತೇಳಿ ತಿಳ್ಕೊಳ್ಬೇಕು. ಇನ್ನು ಮೂರನೇದು ಸ್ತರೀಕೃತ ಯಾದೃಶ್ಚಿಕ ಪ್ರತಿಚಯನ. ಸ್ತರೀಕೃತ ಅಂತಂದ್ರೆ ಸ್ತರಗಳನ್ನಾಗಿ ವಿಂಗಡಿಸುವುದು ಅಂತಂದಂಗ. ಈಗ ಗುಂಪುಗಳನ್ನಾಗಿ ಮಾಡೋದು. ಈಗ 100 ಜನ ವಿದ್ಯಾರ್ಥಿಗಳದಾರ, 10 ಗುಂಪು ಮಾಡ್ರಿ. 10 ವಿದ್ಯಾರ್ಥಿಗಳು ಒಂದೊಂದೊಂದೊಂದು ಗುಂಪು ಮಾಡ್ರಿ. ಫಸ್ಟ್ ಗುಂಪುಗಳಾಗಿ ವಿಭಜಿಸಿ, ಅಂದ್ರೆ ಸ್ತರ ಅಂತಂದ್ರೆ ಗುಂಪುಗಳಾಗಿ ವಿಭಜಿಸಿ, ನಂತರ ಪ್ರತಿ ಗುಂಪಿನಿಂದ ಒಬ್ಬೊಬ್ಬ ವಿದ್ಯಾರ್ಥಿಯನ್ನ ಆಯ್ಕೆ ಮಾಡ್ಕೊಳ್ಬಹುದು ಪ್ರಯೋಗ. ಗೊತ್ತಾಯ್ತಾ? ಗುಂಪುಗಳಾಗಿ ವಿಭಜಿಸಿ ಆಯ್ಕೆ ಮಾಡುವ ವಿಧಾನಕ್ಕೆ ನಾವು ಸ್ತರೀಕೃತ ಅಂತೇವೆ. 4ನೇದು ಯಾವ್ದಂದ್ರೆ ಕ್ಷೇತ್ರ ಪ್ರತಿಚಯನ. ಕ್ಷೇತ್ರ ಪ್ರತಿಚಯನ ಅಂತಂದ್ರೆ ಇದು ಒಂದು ಸ್ಕೂಲಿಗೆ ಸಂಬಂಧಪಟ್ಟಂತ ಇರಂಗಿಲ್ಲ. ಒಂದು ವಿಶಾಲವಾದ ಪ್ರದೇಶದಲ್ಲಿ ಅಥವಾ ಒಂದು ಪ್ರದೇಶವನ್ನ ಅಥವಾ ಒಂದು ಶಾಲೆಯನ್ನ ಗುಂಪುಗಳಾಗಿ ಆಯ್ಕೆ ಮಾಡುವುದು ಅಂತಂದಾಗ. ಗೊತ್ತಾಯ್ತಲ್ಲ? ಅಂದ್ರೆ ಯಾವ್ದಾದ್ರು ಒಂದು ಕ್ಷೇತ್ರವನ್ನ ಅಥವಾ ಒಂದು ಶಾಲೆಯನ್ನ ಆಯ್ಕೆ ಮಾಡಿ ಅಲ್ಲಿ ಪ್ರಯೋಗ ಒಳಪಡಿಸುವಂತ ಕೆಲಸವನ್ನು ಮಾಡ್ತೀವಿ. ಇದಕ್ಕೆ ನಾವು ಕ್ಷೇತ್ರ ಪ್ರತಿಚಯನ ಅಂತ ಹೇಳಿ ಕರಿತೀವಿ. ಒಟ್ಟಾರೆ 4 ರೀತಿಯಾಗಿದಾವ. ನಮಗೆ ಇವತ್ತು ಕೇಳಿರುವಂತ ಪ್ರಶ್ನೆ ಯಾವುದು, ಕ್ರಮಬದ್ಧ ಯಾದೃಚ್ಛಿಕ ಪ್ರತಿಚಯನದ ಕುರಿತು ಕೇಳಿದಾರೆ. ಓಕೆ, ಇನ್ನು ಉಳಿದ 3 ಕುರಿತು ಕೂಡ ಕೇಳಬಹುದು. ಅದಕ್ಕೆ ನೀವು ತಯಾರಿರ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 64. ಒಂದು ಪ್ರಯೋಗದಲ್ಲಿ ಸಂಶೋಧನಾಕಾರರು ಈ ಕೆಳಗಿನಂತೆ ನಿಯಂತ್ರಿತ ಗುಂಪನ್ನು ಹೊಂದಲು ಪ್ರಯತ್ನಿಸುತ್ತಾರೆ. ನಿಯಂತ್ರಿತ ಗುಂಪು ಹೆಂಗಿರಬೇಕು ಅನ್ನೋದನ್ನ ಒಬ್ಬ ಪ್ರಯೋಗಕಾರ ಬಯಸ್ತಾನಂತದ. ಇಲ್ಲಿ ಒಂದೇದ್ ನೋಡ್ರಿ, ಪ್ರಾಯೋಗಿಕ ಗುಂಪಿನೊಂದಿಗೆ ಎಲ್ಲಾ ಅಂಶಗಳಲ್ಲಿ ತದ್ರೂಪತೆ ಇರುವುದು. ಪ್ರಾಯೋಗಿಕ ಗುಂಪಿನೊಂದಿಗೆ ಎಲ್ಲಾ ಅಂಶಗಳಲ್ಲಿ ತದ್ರೂಪತೆ ಅಂತಂದ್ರೆ ಸೇಮ್ ಟು ಸೇಮ್ ಇರಬೇಕು ಅಂತಂದಂಗೆ. ಎರಡನೇದು, ಪ್ರಾಯೋಗಿಕ ಗುಂಪಿನೊಂದಿಗೆ ಎಲ್ಲಾ ಅಂಶಗಳಲ್ಲಿ ಭಿನ್ನತೆ ಇರುವುದು. ಭಿನ್ನತೆ ಅಂತೂ ಇರೋಂಗಿಲ್ಲ, ಎಲ್ಲಾ ತರಾಗ ಭಿನ್ನತೆ ಇರಂಗಿಲ್ಲ, ಮತ್ತೆ ಎಲ್ಲಾ ತರಾಗ ತದ್ರೂಪತೆ ಇರಂಗಿಲ್ಲ. ಗೊತ್ತಾಯ್ತಾ? ಎರಡೈದು. ಮೂರನೇದು, ಅಧ್ಯಯನದಲ್ಲಿ ಅಡಕವಾಗಿರುವ ಅಂಶವೊಂದನ್ನು ಬಿಟ್ಟು ಪ್ರಾಯೋಗಿಕ ಗುಂಪಿನ ಉಳಿದೆಲ್ಲಾ ಅಂಶಗಳಲ್ಲಿ ಭಿನ್ನವಾಗಿರುವುದು. ಇದು ಕೂಡ ಅಲ್ಲ. ಅಧ್ಯಯನದಲ್ಲಿ ಅಡಕವಾಗಿರುವ ಅಂಶವೊಂದನ್ನು ಬಿಟ್ಟು ಪ್ರಾಯೋಗಿಕ ಗುಂಪಿನ ಉಳಿದೆಲ್ಲ ಅಂಶಗಳಲ್ಲೇ ತದ್ರೂಪತೆ ಇರುವುದು. ಇದು 4ನೇ ಆನ್ಸರ್ ಕರೆಕ್ಟ್ ಅದ ನೋಡ್ರಿ. ಯಾಕಂದ್ರೆ ಪ್ರಾಯೋಗಿಕ ಗುಂಪು ಏನಿರ್ತದಲ್ಲ, ಅಲ್ಲಿ ಒಂದ ಅಂಶದಾಗ ಅದೇನು ಹೇಳ್ಬೇಕು ಹೇಳ್ರಿ, ಅದೊಂದು ಮೇನ್ ಅಂಶ ಇರ್ತದಲ್ಲ, ಅದನ್ನ ಬಿಟ್ಟು ಉಳಿದ ಎಲ್ಲ ಅಂಶದಾಗ ಅದು ಸೇಮ್ ಟು ಸೇಮ್ ಇರಬೇಕು, ತದ್ರೂಪತೆ ಇರಬೇಕು ಅಂತ ಹೇಳಿ ನಿಯಮದ. ಸೊ 4ನೇ ಆನ್ಸರ್ ಕರೆಕ್ಟ್ ಅದ. ಇನ್ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 65. ಪ್ರೌಢಶಾಲಾ ಮಕ್ಕಳ ಶೈಕ್ಷಣಿಕ ಸಾಧನೆಯ ಮೇಲೆ ಬುದ್ಧಿಶಕ್ತಿ ಬೀರುವ ಪ್ರಭಾವವನ್ನು
ಪ್ರಾಯೋಗಿಕ ವಿಧಾನದಿಂದ ನಾವು ಅಧ್ಯಯನ ಮಾಡಲು ಇಚ್ಛಿಸಿದರೆ ಈ ಕೆಳಗಿನ ಯಾವುದು ಪರತಂತ್ರ ಚರಾಂಶವಾಗಿರುತ್ತದೆ? ಸ್ವತಂತ್ರ ಚರಾಂಶ ಮತ್ತು ಪರತಂತ್ರ ಚರಾಂಶ ಅಂತ ಹೇಳಿ ಎರಡು ಇದಾವ ಅಂತ ಹೇಳಿದ್ನಲ್ಲ, ಎರಡು ಪ್ರಮುಖವಾದಂಥವು, ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್. ಸ್ಟಿಮ್ಯುಲಸ್ ಯಾವುದು ಮತ್ತೊಮ್ಮೆ ಬರಿದ ನೋಡ್ರಿ. ಸ್ಟಿಮ್ಯುಲಸ್ ಯಾವ್ದು ಹೇಳ್ರಿ? ಉದ್ದೀಪನ ಅಂತ ಹೇಳಿ ಕರಿತೀವಲ್ಲ, ಉದ್ದೀಪನ ಯಾವುದು? ಸ್ವತಂತ್ರ ಚರಾಂಶ. ಆಮೇಲೆ ರೆಸ್ಪಾನ್ಸ್ ಯಾವುದು? ಪರತಂತ್ರ ಚರಾಂಶ. ಓಕೆ, ಪರತಂತ್ರ ಚರಾಂಶ ಅಂದ್ರೆ ರೆಸ್ಪಾನ್ಸ್ ಅಂತಂದಂಗೆ. ಓಕೆ, ಇನ್ನು ಇಲ್ಲಿ ಯಾವ್ದು ಕೇಳಿದಾರು? ಉದ್ದೀಪನ. ಇಲ್ಲಿ ನೋಡಿ, ಪ್ರೌಢಶಾಲಾ ಮಕ್ಕಳ ಶೈಕ್ಷಣಿಕ ಸಾಧನೆ ಮೇಲೆ ಅಂದ್ರೆ ಶೈಕ್ಷಣಿಕ ಸಾಧನೆಯ ಮೇಲೆ ಎದರ ಪ್ರಭಾವ ಆಕೈತಿ? ಬುದ್ಧಿಶಕ್ತಿ ಬೀರುವ ಪ್ರಭಾವವನ್ನ ಪ್ರಾಯೋಗಿಕ ವಿಧಾನದಿಂದ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಸೊ ಇದು ಬುದ್ಧಿಶಕ್ತಿ ಸ್ಟಿಮ್ಯುಲಸ್ ಆಗ್ತದ. ರೆಸ್ಪಾನ್ಸ್ ಯಾವ್ದಾಗ್ತದ? ಶೈಕ್ಷಣಿಕ ಸಾಧನೆ ಆಗ್ತದ. ಹಿಂಗಾಗಿ ಶೈಕ್ಷಣಿಕ ಸಾಧನೆ ಏನದಲ್ಲ ಇದು ಪರತಂತ್ರ ಚರಾಂಶ ಆಗ್ತದ, ಇದು ಉದ್ದೀಪನ ಚರಾಂಶ ಆಗ್ತದ, ಅಂದ್ರೆ ಸ್ವತಂತ್ರ ಚರಾಂಶ ಆಗ್ತದ. ಓಕೆ, ಇನ್ನ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 66. ಹೆಚ್ಚಿನ ಬುದ್ಧಿಶಕ್ತಿ ಸೂಚ್ಯಂಕ ಹೊಂದಿರುವ ಹದಿಹರೆಯದ ಹುಡುಗರು ಕಡಿಮೆ ಬುದ್ಧಿಶಕ್ತಿ ಸೂಚ್ಯಂಕ ಹೊಂದಿರುವ ಹದಿಹರೆಯದ ಹುಡುಗರಿಗಿಂತ ಕಡಿಮೆ ಆತಂಕ ಭಾವನೆ ಹೊಂದಿರುತ್ತಾರೆ. ಇದು ಕೆಳಗಿನ ಯಾವ ರೀತಿಯ ಪ್ರಾಕಲ್ಪನೆಯಾಗಿದೆ? ಇಲ್ಲಿ 4 ರೀತಿಯ ಪ್ರಾಕಲ್ಪನೆಯನ್ನು ಕೊಟ್ಟಿದ್ದಾರೆ. ಒಂದು ಅನಿರ್ದೇಶಿತ ಪ್ರಾಕಲ್ಪನೆ, ಇನ್ನೊಂದು ಸಹ ಸಂಬಂಧದ ಪ್ರಾಕಲ್ಪನೆ, ಇನ್ನೊಂದು ನಿರ್ದೇಶಿತ ಪ್ರಾಕಲ್ಪನೆ ಮತ್ತು ಶೂನ್ಯ ಪ್ರಾಕಲ್ಪನೆ ಅಂತದ. ಇದ್ರಾಗ ಉತ್ತರ 3ನೇದ. ಯಾಕೆ ಅನ್ನೋದು ಹೇಳ್ತಾನೆ ನಿಮ್ಗ. ನಿರ್ದೇಶಿತ ಪ್ರಾಕಲ್ಪನೆ ಅಂತಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಅವ್ರು ನಿರ್ದೇಶನ ಕೊಟ್ಟಿದ್ದಾರೆ. ಏನ್ ಹೇಳ್ರಿ? ಹೆಚ್ಚಿನ ಬುದ್ಧಿಶಕ್ತಿ ಸೂಚ್ಯಂಕ ಹೊಂದಿರುವ ವಿದ್ಯಾರ್ಥಿಗಳು ಅಂದ್ರೆ ಹದಿಹರೆಯದ ಹುಡುಗರು ಅಂತ ಕೊಟ್ಟಿದ್ದಾರೆ. ಕಡಿಮೆ ಬುದ್ಧಿಶಕ್ತಿ ಸೂಚ್ಯಂಕ ಹೊಂದಿರುವ ಹುಡುಗರು ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು ಈ ಹುಡುಗರದ ಬುದ್ಧಿ ಆತಂಕ ಭಾವನೆ ಹೊಂದಿರ್ತಾರೆ. ಯಾರು ಹೇಳ್ರಿ? ಯಾರ್ಕಿಂತ ಕಡಿಮೆ ಹೊಂದಿರ್ತಾರೆ? ಹೆಚ್ಚಿನ ಬುದ್ಧಿಶಕ್ತಿ ಸೂಚ್ಯಂಕ ಹೊಂದಿರುವ ಹದಿಹರೆಯದ ಹುಡುಗರು ಕಡಿಮೆ ಬುದ್ಧಿಶಕ್ತಿ ಸೂಚಕ ಹೊಂದಿರುವ ಹದಿಹರೆಯದ ಹುಡುಗರಿಗಿಂತ ಕಡಿಮೆ ಆತಂಕ ಭಾವನೆ ಹೊಂದಿರ್ತಾರೆ ಅಂತ ಹೇಳಿ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಡಿದಾರಲ್ಲ, ಅದಕ್ಕೆ ನಿರ್ದೇಶಿತ ಪ್ರಾಕಲ್ಪನೆ ಅಂತ ಹೇಳಿ ಕರಿತೀವಿ. ಅನಿರ್ದೇಶಿತ ಪ್ರಾಕಲ್ಪನೆ ಅಂತಂದ್ರ ಇಲ್ಲಿ ಒಂದ್ ಯಾವ್ದಾದ್ರು ಅಂಶವನ್ನು ಬಿಟ್ಟಿರ್ತಾರ, ಅಲ್ಲಿ ನಿರ್ದೇಶನ ಇರಂಗಿಲ್ಲ. ಅಂದ್ರ ಕಡಿಮೆ ಬುದ್ಧಿಶಕ್ತಿ ಅಂತ ಇರಂಗಿಲ್ಲ, ಹೆಚ್ಚು ಬುದ್ಧಿಶಕ್ತಿ ಅಂತ ಇರಂಗಿಲ್ಲ, ಈ ರೀತಿ ಇರ್ತದೆ. ಶೂನ್ಯ ಪ್ರಾಕಲ್ಪನೆ ಅಂತಂದ್ರ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಹೇಳೋದೇನದಲ್ಲ, ಅದು ಶೂನ್ಯ ಪ್ರಾಕಲ್ಪನೆ ಅಂತ ಹೇಳಿ ಕರಿತೀವಿ. ಮತ್ತು ಒಂದಕ್ಕೊಂದು ಸಂಬಂಧ ಅದ ಅಂತ ಹೇಳ್ತೀವಲ್ಲ, ಅದನ್ನ ಸಹ ಸಂಬಂಧ ಪ್ರಾಕಲ್ಪನೆ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಿರ್ದೇಶನ ಕೊಟ್ಟಿರೋದ್ರಿಂದ ನಿರ್ದೇಶಿತ ಪ್ರಾಕಲ್ಪನೆ ಅಂತ ಹೇಳಿ ಉತ್ತರ ಆಗ್ತದೆ. ಇನ್ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 67. 9ನೇ ತರಗತಿ ವಿದ್ಯಾರ್ಥಿಗಳ ಧಾರಣೆ ಮತ್ತು ಪುನಸ್ಮರಣೆಯ ಮೇಲೆ ಕಲಿಯುವ ವಸ್ತುವಿನ ಅರ್ಥಪೂರ್ಣತೆ ಬೀರುವ ಪ್ರಭಾವವನ್ನು ನಾವು ಅಧ್ಯಯನ ಮಾಡಲು ಇಚ್ಛಿಸಿದರೆ ಇದರಲ್ಲಿ ಯಾವುದು ಪರತಂತ್ರ ಚರಾಂಶವಾಗುತ್ತದೆ? ಇಲ್ಲಿ ಎಲ್ಲ ಹೆಚ್ಚಿನ ಪ್ರಶ್ನೆಗಳು ಪರತಂತ್ರ ಚರಾಂಶ ಮತ್ತು ಸ್ವತಂತ್ರ ಚರಾಂಶದ ಕುರಿತ ಇರ್ತಾವ. ಸೊ ಇಲ್ಲಿ ನೋಡ್ರಿ, ಧಾರಣೆ ಮತ್ತು ಪುನಸ್ಮರಣೆಯ ಮೇಲೆ ಧಾರಣೆ ಮತ್ತು ಪುನಸ್ಮರಣೆಯ ಮೇಲೆ ಅರ್ಥಪೂರ್ಣತೆಯ ಪ್ರಭಾವವನ್ನ ಅಭ್ಯಾಸ ಮಾಡಿರ್ತೀವಿ. ಸೊ ಇದ್ಯಾವುದು ಅರ್ಥಪೂರ್ಣತೆ ಅನ್ನೋದೈತಲ್ಲ, ಇಲ್ಲಿ ನೀವು ಬರ್ಕೊಡ್ರಿ. ಸ್ಟಿಮ್ಯುಲಸ್ ಮತ್ತು ಇದು ರೆಸ್ಪಾನ್ಸ್. ರೆಸ್ಪಾನ್ಸ್ ಅಂದ್ರ ಯಾವ್ದು? ರೆಸ್ಪಾನ್ಸ್ ಅಂದ್ರೆ ಯಾವ್ದು ಹೇಳ್ರಿ? ಅವಲಂಬಿತ ಚರಾಂಶ, ಪರತಂತ್ರ ಚರಾಂಶ. ಮತ್ತು ಸ್ಟಿಮ್ಯುಲಸ್ ಅಂತಂದ್ರೆ ಉದ್ದೀಪನ ಅಂತಂದಂಗೆ. ಉದ್ದೀಪನ ಅಂದ್ರೆ ಸ್ವತಂತ್ರ ಅಂತಂದಂಗೆ. ಇಲ್ಲಿ ಯಾವ್ದು ಕೇಳಿದಾರ ಅವ್ರ? ಪರತಂತ್ರ ಚರಾಂಶ ಅಂತ ಹೇಳಿ ಕೇಳಿದಾರ. ಧಾರಣೆ ಮತ್ತು ಪುನಸ್ಮರಣೆ, ಇದ್ರಾಗ ಎಲ್ಲೈತಿ? ಸಿ ಉತ್ತರ, ಧಾರಣೆ ಮತ್ತು ಪುನಸ್ಮರಣೆ. ಇನ್ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 68. ಪ್ರಾಕಲ್ಪನೆ ಎಂದರೆ? ಹೈಪೋಥಿಸಿಸ್ ಅಂದ್ರೆ ಏನ ಅಂತ ಕೇಳಿದಾರ ಅವ್ರು. ಓಕೆ, ಪ್ರಾಕಲ್ಪನೆ ಪ್ರಯೋಗ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವು ಪ್ರಯೋಗದ ಫಲಿತಾಂಶದ ಕುರಿತು ಏನು ಗೆಸ್ ಮಾಡಿರ್ತೇವಲ್ಲ, ಅದಕ್ಕೆ ನಾವು ಪ್ರಾಕಲ್ಪನೆ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಏನಾಗ್ತದೆ ನೋಡ್ರಿ, ಪ್ರಯೋಗಕರ್ತ ಉತ್ತರ ಏನದ? ಪ್ರಯೋಗಕರ್ತ ಹಾಗೂ ಪ್ರಯೋಗಾರ್ಥಿಯ ನಡುವೆ ಸಂಬಂಧ ಸೂಚಿಸುವ ಹೇಳಿಕೆ ರಾಂಗ್ ಅದ. ಒಳಪಟ್ಟ 2 ಅಥವಾ ಹೆಚ್ಚಿನ ಚರಾಂಶಗಳ ನಡುವೆ ಸಹ ಸಂಬಂಧ ಸೂಚಿಸುವ ಊಹಾತ್ಮಕ ಮತ್ತು ಪರೀಕ್ಷಿಸಬಹುದಾದ ಹೇಳಿಕೆ, ಇದು ಸರಿಯಾದ ಉತ್ತರ ಅದ. ಆಮೇಲೆ 3ನೇದು ನೋಡ್ರಿ, ಪ್ರಾಯೋಗಿಕ ವಿಧಾನದಲ್ಲಿ ಪಾಲಿಸುವ ಕ್ರಮಗಳಿಗೆ ಸಂಬಂಧಿಸಿದಂತ ಊಹಾತ್ಮಕ ಮತ್ತು ಪರೀಕ್ಷಿಸಬಹುದಾದ ಹೇಳಿಕೆ, ಇದು ಕೂಡ ರಾಂಗ್ ಅದ. ಆಮೇಲೆ ಪ್ರಯೋಗದ 2 ಚರಾಂಶಗಳ ನಡುವೆ ಸಂಬಂಧ ಸೂಚಿಸುವ ತಾತ್ಕಾಲಿಕ ಹೇಳಿಕೆ, ಇದು ರಾಂಗ್ ಅದ. ಇಲ್ಲಿ 2ನೇದು ಏನದಲ್ಲ, ಈ ಉತ್ತರ ಸರಿಯಾದ. ಓಕೆ, ಯಾಕಂದ್ರೆ ನಾವು ಇಲ್ಲಿ ಏನ್ ಮಾಡ್ತೇವೆ? 2 ಅಥವಾ ಅದಕ್ಕಿಂತ ಹೆಚ್ಚಿನ ಚರಾಂಶಗಳ ನಡುವೆ ಸಹ ಸಂಬಂಧ ಸೂಚಿಸುವಂತ ಒಂದು ಊಹಾತ್ಮಕ ಮತ್ತು ಪರೀಕ್ಷಿಸಬಹುದಾದ ಹೇಳಿಕೆ ಏನಿರ್ತಲ್ಲ, ಅದಕ್ಕೆ ನಾವು ಓಕೆ. ಇನ್ ನೆಕ್ಸ್ಟ್ ನೋಡ್ರಿ, ಸ್ವತಂತ್ರ ಚರಾಂಶದಲ್ಲಿ ಬದಲಾವಣೆಯಾದರೆ ಅದರ ಪರಿಣಾಮವೇನು? ಸ್ವತಂತ್ರ ಚರಾಂಶದಲ್ಲಿ ಬದಲಾವಣೆಯಾದರೆ ಅದರ ಪರಿಣಾಮವೇನು? ಸ್ವತಂತ್ರ ಚರಾಂಶ ಬದಲಾದ್ರೆ ಪರತಂತ್ರ ಚರಾಂಶವು ಕೂಡ ಬದಲಾಗ್ತದೆ, ಅದು ಅದರ ನಿಯಮದ. ಸೊ ಇಲ್ಲಿ ಪರತಂತ್ರ ಚರಾಂಶ ಸ್ಥಿರವಾಗಿರುತ್ತದೆ, ರಾಂಗ. ಪರತಂತ್ರ ಚರಾಂಶವು ಬದಲಾಗುತ್ತದೆ, ರೈಟ್. ಆಮೇಲೆ ಮಧ್ಯವರ್ತಿ ಚರಾಂಶಗಳು ಬದಲಾಗುತ್ತದೆ, ಇದು ರಾಂಗ. ಆಮೇಲೆ ಇದು ರಾಂಗ. ಓಕೆ, 2ನೇ ಆನ್ಸರ್ ಏನದಲ್ಲ, ಇದು ಕರೆಕ್ಟ್ ಅದ.
ಇದು ರಿಪೀಟ್ ಬಂದದ ಕ್ವಶನ್. ಇನ್ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 70. ಬುದ್ಧಿಶಕ್ತಿ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಗಳ ಸಂಬಂಧವನ್ನು ಪ್ರಾಯೋಗಿಕವಾಗಿ ಅಧ್ಯಯನ ಮಾಡಲು ಇಚ್ಛಿಸಿದರೆ ಈ ಅಧ್ಯಯನದಲ್ಲಿ ಬುದ್ಧಿಶಕ್ತಿಯು ಯಾವ ಚರಾಂಶವಾಗಿರುತ್ತದೆ? ಇಲ್ಲಿ ಎರಡು ಅಂಶಗಳದಾವ. ಒಂದು ಬುದ್ಧಿಶಕ್ತಿ ಅದ ಮತ್ತು ಇನ್ನೊಂದು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಅಂತ ಹೇಳಿದ. ಓಕೆ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಅಂತಂದ್ರ ಇಲ್ಲಿ ಮೇಲು ಸ್ತರ ಅಂತ ಹೇಳಿ ಬರ್ತದ. ಮೇಲು ಸ್ತರ ಅಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿದಾಗ ಒಂದೇದು ಮೇಲು ಸ್ತರ. ಆಮೇಲೆ ಮಧ್ಯಸ್ತರ ಅಂತ ಹೇಳಿ ಬರ್ತದ, ಮಿಡ್ಲ್ ಕ್ಲಾಸ್ ಅಂತ ಹೇಳಿ ಬರ್ತದ. ಆಮೇಲೆ ಮೂರನೇದು ಕೆಳಸ್ತರ ಅಂತ ಹೇಳಿ ಬರ್ತದ. ಓಕೆ, ಇದು ಮೂರ ಆರ್ಥಿಕ ಮತ್ತು ಸಾಮಾಜಿಕ ಸ್ತರಗಳದು ಅಥವಾ ಸ್ಥಿತಿಗಳದು. ಇವು ಬುದ್ಧಿಶಕ್ತಿ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತದ ಅನ್ನೋದು ನಾವು ಅಧ್ಯಯನ ಮಾಡೋರ್ದೇವೆ. ಈ ತರಾಗ ಈ ಅಧ್ಯಯನದಲ್ಲಿ ಬುದ್ಧಿಶಕ್ತಿಯು, ಈ ಬುದ್ಧಿಶಕ್ತಿ ಏನದಲ್ಲ ಇದು ಏನಾಗ್ತದ ಅಂತ ಹೇಳಿ ಕೇಳಿದಾರ. ಸೊ ಬುದ್ಧಿಶಕ್ತಿ ಸ್ವತಂತ್ರ ಪರತಂತ್ರ ಚರಾಂಶ ಆಗ್ತದ, ಮತ್ತ ಇದು ಬದಲಾದಂಗೆ ಇದು ಕೂಡ ಬದಲಾಗ್ತದ. ಓಕೆ, ಇದು ಎ ಆನ್ಸರ್. 70ನೇದಾಗ ಎ ಆನ್ಸರ್ ಪರತಂತ್ರ ಚರಾಂಶ ಅಂತ ಹೇಳಿ ಅನಿಸ್ಕೊಳ್ತದೆ ಇಲ್ಲಿ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಪುನಃಸ್ಮರಣೆ ಪರೀಕ್ಷೆಯಲ್ಲಿ ಪರೀಕ್ಷೆಯ ಪ್ರಾಪ್ತಾಂಕವು, ಪ್ರಾಪ್ತಾಂಕ ಅಂದ್ರೆ ಫಲಿತಾಂಶ ಅಂದಂಗೆ, ಏನ ಪರತಂತ್ರ ಚರಾಂಶವಿರುತ್ತದೆ. ಯಾವ್ದು ಹೇಳ್ರಿ, ಇದು ಪರೀಕ್ಷೆಯ ಪ್ರಾಪ್ತಾಂಕ ಅಂದ್ರೆ ರಿಸಲ್ಟ್ ಅಂದಂಗೆ, ರೆಸ್ಪಾನ್ಸ್ ಅಂತ ಅಂದಂಗೆ ಇದೇನಾಗ್ತದ ಪರತಂತ್ರ ಚರಾಂಶವಾಗಿರ್ತದ. ಸ್ವತಂತ್ರ ಚರಾಂಶ ಅಲ್ಲ, ಪ್ರಚೋದನನೂ ಅಲ್ಲ, ಬಾಹ್ಯನೂ ಅಲ್ಲ. ಒಂದೇ ಆನ್ಸರ್ ಕರೆಕ್ಟ್ ಆನ್ಸರ್ ಅದ. ಇನ್ನ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 72. ವರ್ತನೆಯ ಅಧ್ಯಯನದ ತುಂಬಾ ನಿಖರವಾದ ಮತ್ತು ವಸ್ತುನಿಷ್ಠವಾದ ವಿಧಾನವೆಂದರೆ ಪ್ರಾಯೋಗಿಕ ವಿಧಾನ. 4ನೇ ಆನ್ಸರ್ ಪ್ರಾಯೋಗಿಕ ವಿಧಾನ. ಯಾಕಂದ್ರೆ ಎಷ್ಟು ವರ್ತನೆ ಕುರಿತ ಅಧ್ಯಯನ ವಿಧಾನಗಳದಾವ, ಬಟ್ ಪ್ರಾಯೋಗಿಕ ವಿಧಾನ ಇದಲ್ಲ ಅದು 100% ಕರೆಕ್ಟ್ ಕೊಡ್ತದ ಅನ್ನೋದು ನಂಬಿಕೆ ಅದ. ಹಿಂಗಾಗಿ ಇದಕ್ಕೆ ನಾವು ಪರ್ಫೆಕ್ಟ್ ವಿಧಾನ ಅಂತ ಹೇಳಿ ಕರಿತೀವಿ ನಾವು. ಇನ್ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 73. ಪ್ರಾಯೋಗಿಕ ವಿಧಾನದ ಪ್ರಮುಖ ಮಿತಿ ಎಂದರೆ, ಪ್ರಾಯೋಗಿಕ ವಿಧಾನ ನಾವು ಎಲ್ಲಾ ದೃಷ್ಟಿಯಿಂದನೂ ನಂಬಿಕೆಗೆ ಅತ್ಯಂತ ಯೋಗ್ಯ ಅಂತ ಹೇಳಿ ತಿಳ್ಕೊಂಡ್ರು ಕೂಡ ಅದಕ್ಕೂ ಒಂದು ಮಿತಿ ಅದ. ಓಕೆ, ಆ ಮಿತಿ ಯಾವುದು ಅನ್ನೋದು ಈ 4 ಅಂಶಗಳನ್ನ ನೋಡ್ಕೊಂಡು ನಾವು ಹೇಳ್ಬೇಕು. ಒಂದೇದು, ಫಲಿತಾಂಶಗಳನ್ನು ಸ್ವಾಭಾವಿಕ ಸನ್ನಿವೇಶದಲ್ಲಿ ಪಡೆಯಲಾಗುತ್ತದೆ. ಇಲ್ಲ, ಸ್ವಾಭಾವಿಕ ಸನ್ನಿವೇಶದಾಗ ಅಲ್ಲಿ ಬರಂಗಿಲ್ಲ. ಪುನರಾವರ್ತನೆಯಿಂದ ಫಲಿತಾಂಶಗಳು ಫಲಿತಾಂಶಗಳನ್ನ ಪುನರಾವರ್ತನೆಯಿಂದ ಪರಿಷ್ಕರಿಸಬಹುದು, ಬಟ್ ಸೇಮ ಬರುತ್ತೆ ಅಂತ ಹೇಳಕ್ಕಾಗಿಲ್ಲ. ಫಲಿತಾಂಶಗಳನ್ನು ಕೃತಕ ಸನ್ನಿವೇಶದಲ್ಲಿ ಪಡೆಯಲಾಗುತ್ತದೆ, ಇದು ಮಿತಿ ಅದ. ಓಕೆ, ಯಾಕಂದ್ರೆ ಇಲ್ಲಿ ಫಲಿತಾಂಶಗಳನ್ನ ಕೃತಕ ಸನ್ನಿವೇಶ ಅಂದ್ರೆ ನಾವು ಒಂದು ಲ್ಯಾಬ್ದಾಗ ತಗೊಳ್ತೇವೆ. ಸ್ವಾಭಾವಿಕ ಸನ್ನಿವೇಶ ಅಂದ್ರೆ ಹೊರಗಡೆ ತೆಗೆದುಕೊಳ್ಳೋದು ಅಂತಂದಂಗೆ. ಓಕೆ, ಮತ್ತೆ ಫಲಿತಾಂಶಗಳು ವೈಜ್ಞಾನಿಕವಾದವುಗಳು, ಇದು ಕೂಡ ಅಲ್ಲ. ಸೊ ಇಲ್ಲಿ ಮಿತಿ ಅಂತಂದ್ರೆ ಆ ಥರದ್ದು ಒಂದು ಕಡಿಮೆ ಗುಣ ಅಂತಂದಂಗೆ. ಮಿತಿ ಅಂತಂದ್ರೆ ಕಡಿಮೆ ಗುಣ, ದೋಷ ಅಂತಂದಂಗೆ. ದೋಷ ಏನ್ ಹೇಳ್ರಿ, ಕೃತಕ ಸನ್ನಿವೇಶದಾಗ ತೆಗೆದುಕೊಳ್ಳೋದು. ಇನ್ನ ಕ್ವಶನ್ ನಂಬರ್ 74. 2 ಗುಂಪಿನ ಪ್ರಾಯೋಗಿಕ ನಮೂನೆಯಲ್ಲಿ ವಿಶೇಷ ತರಬೇತಿಯನ್ನು ಈ ಕೆಳಗಿನ ಯಾವ ಗುಂಪಿಗೆ ನೀಡಲಾಗುತ್ತದೆ? ತರಬೇತಿಯನ್ನು ಈಗ ನಾನು ಎ ಮತ್ತು ಬಿ ಅಂತ ಹೇಳಿ ಗುಂಪಿದಾವ ಅಂತ ಹೇಳಿದ್ನಲ್ಲ ಪ್ರಯೋಗದಾಗ. ಎ ಗುಂಪು ಪ್ರಾಯೋಗಿಕ ಗುಂಪು ಅಂದ, ಮತ್ತು ಇನ್ನೊಂದು ಯಾವ್ದು ಹೇಳ್ರಿ, ಇನ್ನೊಂದು ನಿಯಂತ್ರಿತ ಗುಂಪು ಅಂತ ಹೇಳಿ. ಓಕೆ, ಸೊ ಇಲ್ಲಿ ನಾವು ಇಲ್ಲೇನು ಕೇಳಿದ್ರು, ವಿಶೇಷ ತರಬೇತಿಯನ್ನ ಯಾವ ಗುಂಪಿಗೆ ಕೊಡ್ತದ ಅಂತ ಹೇಳಿ ಕೇಳಿದೆವು. ನಾವು ಪ್ರಾಯೋಗಿಕ ಗುಂಪಿಗೆ ಕೊಡ್ತೀವಿ. ಸೊ 3ನೇ ಆನ್ಸರ್ ರೈಟ್ ಆನ್ಸರ್ ಅದ. ಇನ್ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 75. ಸಂಶೋಧಕ ಚಟುವಟಿಕೆ ಆಧಾರಿತ ಬೋಧನಾ ವಿಧಾನದ ಪರಿಣಾಮವನ್ನು ಉಪನ್ಯಾಸಕ ವಿಧಾನದೊಂದಿಗೆ ಹೋಲಿಸಿ ನೋಡಲು ಇಚ್ಛಿಸಿದಲ್ಲಿ ಈ ಕೆಳಕಂಡ ಯಾವ ಪ್ರಾಯೋಗಿಕ ವಿನ್ಯಾಸ ಸೂಕ್ತವಾಗಿದೆ? ಇಲ್ಲಿ ಎರಡದಾವ್. ಸಂಶೋಧಕ ಅಂತಂದ್ರೆ ಯಾರು ಹೇಳ್ರಿ, ಪ್ರಯೋಗ ಮಾಡುವಂತ ವ್ಯಕ್ತಿ. ಈತ ಚಟುವಟಿಕೆ ಆಧಾರಿತ ಬೋಧನಾ ವಿಧಾನ ಅಂತ ಹೇಳಿ ಒಂದು ವಿಧಾನ ಅದ. ಚಟುವಟಿಕೆ ಆಧಾರಿತ ಬೋಧನಾ ವಿಧಾನದ ಇದರ ಪರಿಣಾಮವನ್ನ ರೆಗ್ಯುಲರ್ ಉಪನ್ಯಾಸ ವಿಧಾನದೊಂದಿಗೆ ಹೋಲಿಸಿ ನೋಡಲು ಇಚ್ಛಿಸಿದಲ್ಲಿ ಈ ಕೆಳಗಂಡ ಯಾವ ಪ್ರಾಯೋಗಿಕ ವಿನ್ಯಾಸ ಸೂಕ್ತವಾಗಿದೆ ಅಂತ ಹೇಳಿ ಕೇಳಿದಾರೆ. 2 ಗುಂಪಿನ ಪರ್ಯಾಯ ವಿಧಾನ ರಾಂಗ್ ಆಗ್ತದ, 1 ಗುಂಪಿನ ವಿನ್ಯಾಸ ರಾಂಗ್ ಆಗ್ತದ, ಬಹು ಗುಂಪಿನದು ಆಗಂಗಿಲ್ಲ, 2 ಗುಂಪಿನ ಸ್ಥಿರ ವಿನ್ಯಾಸ ಇದು ರೈಟ್ ಆನ್ಸರ್ ಆಗ್ತದ. ಯಾಕಂದ್ರೆ 2 ಗುಂಪುಗಳನ್ನ ತಗೋದ ಸ್ಥಿರ ಗುಂಪು ಇರಬೇಕು, ಸೇಮ್ ಇರಬೇಕು. ಹಂಗಿದ್ದಾಗ ಒಂದ್ ಕಡೆಗೆ ನಾವು ಚಟುವಟಿಕೆ ಆಧಾರಿತ ಬೋಧನಾ ವಿಧಾನ ಟೀಚ್ ಮಾಡ್ದ, ಇನ್ನೊಂದು ಗುಂಪಿಗೆ ಉಪನ್ಯಾಸ ವಿಧಾನ ಟೀಚ್ ಮಾಡ್ದ, ಮತ್ತೆ ಎರಡದಕ್ಕೂ ಹೋಲಿಕೆ ಮಾಡಿ ಯಾವುದು ಉತ್ತಮದ ಅಂತ ತಿಳ್ಕೊಂಡು ಹೇಳೋದ. ಇದಕ್ಕೆ ನಾವು 4ನೇ ಆನ್ಸರ್ ಸೂಕ್ತ ಅಂತ ಅನ್ನಿಸ್ತದ ಅಲ್ಲಿ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 76. ಪ್ರಾಯೋಗಿಕ ವಿಧಾನದ ಯಶಸ್ಸಿಗೆ ಕಾರಣವಾಗುವ ಪ್ರಮುಖ ಅಂಶ ಎಂದರೆ, ಪ್ರಾಯೋಗಿಕ ವಿಧಾನ ನಾವು ಸಕ್ಸಸ್ಫುಲ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದಂಗೆ, ಸ್ವತಂತ್ರ ಚರಾಂಶಗಳ ನಿಯಂತ್ರಣ, ಮಧ್ಯವರ್ತಿ ಚರಾಂಶಗಳ ನಿಯಂತ್ರಣ, ಪರತಂತ್ರ ಚರಾಂಶದ ನಿಯಂತ್ರಣ, ಮತ್ತು ಯಾವುದು ಅಲ್ಲ ಬಿ. ಯಾವ್ದು ಹೇಳ್ರಿ, ಮಧ್ಯವರ್ತಿ ಚರಾಂಶಗಳ ನಿಯಂತ್ರಣವನ್ನು ಮಾಡಿದ್ರೆ ಅಲ್ಲಿ ಕರೆಕ್ಟ್ ಆಗ್ತದೆ. ಯಾಕಂದ್ರೆ ಅದು ಡಿಸ್ಟರ್ಬೆನ್ಸ್ ಮಾಡ್ತಿರ್ತದೆ ಪ್ರಯೋಗಕ್ಕೆ.
ಶಬ್ದ ಬರೋದಾ ಇಂಥವೆಲ್ಲ ಯಾವ್ದಾರ ಒಂದು ಜೋರಾಗಿ ಸಪ್ಪಳ ಮಾಡೋದಾ ಇವೆಲ್ಲಾನು ಕಂಟ್ರೋಲ್ ಮಾಡ್ಬೇಕು ನಾವು. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 77. ಶೂನ್ಯ ಪ್ರಕಲ್ಪನೆಯನ್ನು ಈ ಕೆಳಕಂಡ ಯಾವ ರೀತಿಯಲ್ಲಿ ಕರೆಯುತ್ತಾರೆ? ಶೂನ್ಯ ಪ್ರಕಲ್ಪನೆ ಅಂತ ಅಂದಲ್ಲ, ಅದನ್ನ ಏನ್ ಕರೆದವು? ಸಂಬಂಧಿತ ಪ್ರಕಲ್ಪನೆ, ಸಂಬಂಧ ರಹಿತ ಪ್ರಕಲ್ಪನೆ, ಸಂಖ್ಯಾಶಾಸ್ತ್ರದ ಪ್ರಕಲ್ಪನೆ ಮತ್ತು ನಿರ್ದೇಶಿತ ಪ್ರಕಲ್ಪನೆ. ಟೀಚಿಂಗ್ ಮಾಡೋದ್ನಾಗ ಇದು ಬಂದಿಲ್ಲ, ಬಟ್ ಇದು ಸಂಖ್ಯಾಶಾಸ್ತ್ರದ ಪ್ರಕಲ್ಪನೆ ಅಂತ ಹೇಳಿ ಉತ್ತರ ಅದ. ಇದಕ್ಕೆ ಸಂಬಂಧಪಟ್ಟಂತ ವಿವರಣೆಯನ್ನು ಒಂದ್ ಸ್ವಲ್ಪ ಹೇಳ್ತಾ ನೋಡ್ರಿ. ಯಾಕೆ ಶೂನ್ಯ ಪ್ರಕಲ್ಪನೆ ಅಂತ ಹೇಳಿ ನಾವು ಕರಿತೀವಿ ಅನ್ನೋದನ್ನ ನೋಡ್ಕೊಳ್ರಿ. ಶೂನ್ಯ ಪ್ರಕಲ್ಪನೆಕ ನಲ್ ಹೈಪೋಥಿಸಿಸ್ ಅಂತ ಹೇಳಿ ಕರಿತಾರೆ ಇಂಗ್ಲಿಷ್ನಾಗ. ಅದನ್ನ ಬರಿಬೇಕಾದ್ರೆ H0 ಅಂತ ಹೇಳಿ ಬರೀತಾರ. ಓಕೆ, H0 ಅಂತ ಹೇಳಿ ಅಂದ್ರೆ ಶೂನ್ಯ ಪ್ರಕಲ್ಪನೆ ಅಂತಂದಾಗ. ಹಂಗಂದ್ರೆ ಏನನ್ನೋದು ನೋಡ್ರಿ, ಎರಡು ಚರಾಂಶಗಳ ನಡುವೆ ಯಾವುದೇ ಮಹತ್ವದ ಸಂಬಂಧ ಅಥವಾ ವ್ಯತ್ಯಾಸ ಇಲ್ಲ ಅಂತ ಊಹಿಸೋದೇನದಲ್ಲ ಅಂತ ಪ್ರಕಲ್ಪನೆಗೆ ನಾವು ಶೂನ್ಯ ಪ್ರಕಲ್ಪನೆ ಅಂತ ಹೇಳಿ ಕರಿತೀವಿ. ಒಂದು ಪ್ರಯೋಗ ಮಾಡೋಕ್ಕಿಂತ ಪೂರ್ವದಲ್ಲಿ, ಈಗ ಉದಾಹರಣೆಗೆ ನಾವು ಈ ಲಾಸ್ಟ್ ಕ್ವಶನ್ದಾಗ ಒಂದಿತ್ತು, ಚಟುವಟಿಕೆ ಆಧಾರಿತ ಬೋಧನಾ ಪದ್ಧತಿ ಮತ್ತು ಉಪನ್ಯಾಸಕ ಬೋಧನಾ ಪದ್ಧತಿ ಎರಡು ವಿಭಿನ್ನ ಪದ್ಧತಿಗಳದಾವಲ್ಲ. ಈ ಎರಡೂ ವಿಭಿನ್ನ ಪದ್ಧತಿಗಳು ನಡುವೆ ಯಾವ್ದು ಹೆಚ್ಚು ಉತ್ತಮವಾಗಿದೆ ಅನ್ನೋದನ್ನ ನಾವು ಅಭ್ಯಾಸ ಮಾಡೋರ್ದೇವು. ಸೊ ಆ ಪ್ರಯೋಗ ಮಾಡೋಕ್ಕಿಂತ ಪೂರ್ವದಲ್ಲೇ ಪ್ರಯೋಗಕರ್ತ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿದಕ್ಕೆ ಅದಕ್ಕೆ ನಾವೇನ್ ಕರಿತೇವೆ ಹೇಳ್ರಿ, ಜೀರೋ ಪ್ರಕಲ್ಪನೆ ಅಂತ ಹೇಳ್ತೇವೆ, ಅಂದ್ರೆ ಶೂನ್ಯ ಪ್ರಕಲ್ಪನೆ ಅಂತ ಹೇಳ್ತೀವಿ. ಓಕೆ, ಇದನ್ನು ಸಾಮಾನ್ಯವಾಗಿ ಸಂಖ್ಯಾಶಾಸ್ತ್ರೀಯ ಪರೀಕ್ಷೆಗಳಲ್ಲಿ ಬಳಸೋದ್ರಿಂದ ಇದನ್ನ ನಾವೇನ್ ಕರಿತೇವೆ ಹೇಳ್ರಿ, ಶೂನ್ಯ ಪ್ರಕಲ್ಪನೆಯನ್ನ ಸಂಖ್ಯಾಶಾಸ್ತ್ರದ ಪ್ರಕಲ್ಪನೆ ಅಂತ ಹೇಳಿ ಕರಿತೀವಿ. ಓಕೆ, ಇನ್ನು ಉದಾಹರಣೆ ತೆಗೆದುಕೊಂಡು ನೋಡೋದಾಯ್ತು ಅಂತ ತಿಳ್ಕೊಳ್ರಿ. ಒಂದು ಉದಾಹರಣೆ ನೋಡ್ಕೊಳ್ರಿ. ಒಬ್ಬ ಸಂಶೋಧಕ ಹೊಸ ಬೋಧನಾ ವಿಧಾನವು ವಿದ್ಯಾರ್ಥಿಗಳ ಅಂಕಗಳನ್ನು ಹೆಚ್ಚಿಸುತ್ತದೆಯೇ ಎಂದು ಪರೀಕ್ಷಿಸುತ್ತಿದ್ದಾನೆ. ಅವ್ ಸಬ್ಜೆಕ್ಟ್ ಏನ್ ತಗೊಂಡ, ಒಬ್ಬ ಪ್ರಯೋಗಕರ್ತ ಏನ್ ತಗೊಂಡ್ರಿ, ಒಂದು ಹೊಸ ಬೋಧನಾ ಪದ್ಧತಿ ಅದ, ವಿಧಾನದ, ಅದು ವಿದ್ಯಾರ್ಥಿಗಳ ಅಂಕಗಳನ್ನ ಹೆಚ್ಚು ಮಾಡತ್ತಿತ್ತೇನ ಅಂತ ಹೇಳಿ ನಾವು ಪರೀಕ್ಷೆ ಮಾಡಾವದ. ಅದಕ್ಕೆ ಶೂನ್ಯ ಪ್ರಕಲ್ಪನೆಯಲ್ಲಿ ಏನಿರ್ತದೆ ಹೇಳ್ರಿ, ಒಂದ ಹೊಸ ಬೋಧನಾ ವಿಧಾನದಿಂದ ಅಂಕಗಳಲ್ಲಿ ಯಾವುದೇ ಮಹತ್ವದ ವ್ಯತ್ಯಾಸ ಆಗಾನಿಲ್ಲ ಅಂತ ಹೇಳಿ ನಾವು ಊಹೆ ಮಾಡಿದಾನ. ಆ ಊಹೆಗೆ ಏನಂತ ಕರಿತೀವಿ ಹೇಳ್ರಿ, ನಾವು ಶೂನ್ಯ ಪ್ರಕಲ್ಪನೆ ಅಂತ ಹೇಳಿ ಕರಿತೀವಿ. ಇನ್ನು ಪ್ರಯೋಗ ಮಾಡೋದಂತಂದ್ರೆ ಏನ್ ಹೇಳ್ರಿ, ಹೊಸ ಬೋಧನಾ ವಿಧಾನದ ಮೂಲಕ ಟೀಚಿಂಗ್ ಎಲ್ಲ ಮಾಡ್ತಾನ. ಟೀಚಿಂಗ್ ಮಾಡಿದ ಕೂಡಲೇ ಏನಾಯ್ತು ಹೇಳ್ರಿ, ಹೊಸ ಬೋಧನಾ ವಿಧಾನದಿಂದ ಅಂಕಗಳಿಗೆ ಮಹತ್ವದ ವ್ಯತ್ಯಾಸ ಇದೆ ಅಂತ ಹೇಳಿ ಗೊತ್ತಾಗ್ತದ. ಅದಕ್ಕೆ ನಾವು ಪರ್ಯಾಯ ಪ್ರಕಲ್ಪನೆ ಅಂತ ಹೇಳಿ ಕರಿತೀವಿ. ಆ ಪರ್ಯಾಯ ಪ್ರಕಲ್ಪನೆಯನ್ನ H1 ಅಂತ ಹೇಳಿ ಬರಿತೀವಿ. H0 ಅಂತಂದ್ರೆ ಶೂನ್ಯ ಪ್ರಕಲ್ಪನೆ, H1 ಅಂತಂದ್ರೆ ಪರ್ಯಾಯ ಪ್ರಕಲ್ಪನೆ ಅಂತಂದ್ರೆ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 78. ಬಹಿರ್ಮುಖಿಗಳ ಶೈಕ್ಷಣಿಕ ಸಾಧನೆ ಅಂತರ್ಮುಖಿಗಳಿಗಿಂತ ಹೆಚ್ಚಾಗಿರುತ್ತದೆ. ಇದು ಯಾವ ಮಾದರಿಯ ಪ್ರಕಲ್ಪನೆಯಾಗಿದೆ ಅಂತ ಹೇಳಿ ಕೇಳಿದಾರ. ಇದು ಕೂಡ ನಿರ್ದೇಶಿತ ಪ್ರಕಲ್ಪನೆ. ಯಾಕಂದ್ರೆ ಇಲ್ಲಿ ಬಹಿರ್ಮುಖಿಗಳ ಶೈಕ್ಷಣಿಕ ಸಾಧನೆ ಅಂತರ್ಮುಖಿಗಳ ಸಾಧನೆಗಿಂತ ಅಂತ ಹೇಳಿ ಕ್ಲಿಯರ್ ಆಗಿ ನಿರ್ದೇಶನ ಕೊಡಿದಾರ. ಅದಕ್ಕೆ ಅದನ್ನ ನಿರ್ದೇಶಿತ ಪ್ರಕಲ್ಪನೆ ಅಂತ ಹೇಳಿ ಕರೀತಾರ. ಸಂಖ್ಯಾಶಾಸ್ತ್ರ ಇದ್ರ ಶೂನ್ಯ ಇರ್ತದ ಮತ್ತೆ ಶೂನ್ಯ ಪ್ರಕಲ್ಪನೆ ಇದ ಎರಡು ಒಂದೇ ಅದ. ಓಕೆ, ಮತ್ತೆ ಪ್ರಶ್ನೆ ಮಾದರಿ ಪ್ರಕಲ್ಪನೆ ಅಂತೂ ಅಲ್ಲ, ಯಾಕಂದ್ರೆ ಅಲ್ಲಿ ಪ್ರಶ್ನೆನೇ ಇಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 79. ಸಹ ಸಂಬಂಧದ ಗುಣಾಂಕದ ಸಹಾಯದಿಂದ ಶಿಕ್ಷಕ ಈ ಕೆಳಗಿನ ಯಾವುದನ್ನು ತಿಳಿಯಬಹುದು? ಸಹ ಸಂಬಂಧದ ಗುಣಾಂಕ, ಅದರ ಮೂಲಕ ಏನೇನ್ ತಿಳ್ಕೊಬಹುದು? ತನ್ನ ವಿದ್ಯಾರ್ಥಿಯನ್ನು ಪರೀಕ್ಷಿಸುವ ವಿಧಾನ, ಇದು ತಿಳ್ಕೊಳ್ತಾನ. ಆಮೇಲೆ ಬಿ, ವಿಷಯ ಮತ್ತು ವ್ಯಕ್ತಿಯ ತೀರ್ಮಾನಗಳ ಮಧ್ಯೆ ಇರುವ ವ್ಯತ್ಯಾಸ. ವಿಷಯ ಮತ್ತು ವ್ಯಕ್ತಿಯ ತೀರ್ಮಾನಗಳ ಮಧ್ಯೆ ಇರುವ ವ್ಯತ್ಯಾಸ ತಿಳ್ಕೊತಾನೆ. ಯಶಸ್ವಿ ಬೋಧನಾ ವಿಧಾನ. ಓಕೆ, ಇದು 4ನೇ ಉತ್ತರ. ಸರಿ, ಇಲ್ಲಿ ನೋಡ್ರಿ, ಮೇಲಿನ ಎಲ್ಲವು. ಓಕೆ, ಇವೆಲ್ಲಾನ ಕರೆಕ್ಟ್ ಅದಾವ. ಸೊ ರೈಟ್ ಆನ್ಸರ್ ಡಿ ಅದ, ಮೇಲಿನ ಎಲ್ಲವು ಅಂತ ಹೇಳಿ. ಇನ್ ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 80. ಸಹ ಸಂಬಂಧದ ಗುಣಾಂಕ ಈ ಕೆಳಗಿನ ಯಾವ ಚರಾಂಶಗಳ ಸಂಬಂಧವನ್ನು ಅಳೆಯಲು ಸಹಾಯ ಮಾಡುತ್ತದೆ? ಯಾವ ಚರಾಂಶವನ್ನು ಅಳಿತದ ಸಹ ಸಂಬಂಧ ವಿಧಾನದ ಮೂಲಕ? ಅಭಿಕ್ಷಮತೆ ಅಳಿತದ, ವ್ಯಕ್ತಿತ್ವವನ್ನು ಅಳಿತದ, ಬುದ್ಧಿಶಕ್ತಿಯನ್ನು ಅಳಿತದ. ಇಲ್ಲಿಯೂ ಕೂಡ ಉತ್ತರ ಮೇಲಿನ ಎಲ್ಲವು. ಡಿ ಆನ್ಸರ್ ಕರೆಕ್ಟ್ ಆನ್ಸರ್. ಇನ್ನು ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 81. ಇವುಗಳಲ್ಲಿ ಯಾವುದು ಚಲಕಗಳ ನಡುವಿನ ಸಂಪೂರ್ಣ ಸಂಬಂಧವನ್ನು ಪ್ರತಿನಿಧಿಸುತ್ತದೆ? ಚಲಕಗಳ ನಡುವಿನ ಸಂಪೂರ್ಣ ಸಂಬಂಧವನ್ನು, ಇಲ್ಲಿ ಒಂದು ಮಿಸ್ ಆಗ್ಯದ. ಇಲ್ಲಿ ನೋಡ್ರ, ಇವುಗಳಲ್ಲಿ ಯಾವುದು ಚಲಕಗಳ ನಡುವಿನ ಸಂಪೂರ್ಣ ಸಂಬಂಧ ಐತಲ್ಲ, ಸಂಪೂರ್ಣ, ಇಲ್ಲಿ ಒಂದು ವರ್ಡ್ ಮಿಸ್ ಆಗ್ಯದ. ಏನಂತಂದ್ರ ಸಂಪೂರ್ಣ ಧನಾತ್ಮಕ ಅಂತ ಹೇಳಿ ಕೊಡ್ಬೇಕು. ಪುಸ್ತಕದಾಗ ಇದನ್ನ ಕೊಟ್ಟಿಲ್ಲ, ಇದನ್ನ ನೀವು ಬರ್ಕೊಳ್ರಿ. ಯಾಕಂದ್ರ ನಾವು ಇಲ್ಲಿ ಚಲಕಗಳ ನಡುವಿನ ಒಂದು ಸಂಬಂಧವನ್ನ ಟೆಸ್ಟ್ ಮಾಡೋರ್ದೇವೆ ಅಂತ ತಿಳ್ಕೊಳ್ರಿ. ಅಲ್ಲಿ ಧನಾತ್ಮಕ ಋಣಾತ್ಮಕ ಯಾವ್ದಾರ ಒಂದು ಇರ್ಬೇಕಲ್ಲಿ. ಸೊ ಇವುಗಳಲ್ಲಿ ಯಾವುದು
ಚಲಕಗಳ ನಡುವಿನ ಸಂಪೂರ್ಣ ಧನಾತ್ಮಕ ಸಂಬಂಧವನ್ನು ಪ್ರತಿನಿಧಿಸುತ್ತದೆ. ಉತ್ತರ ಸಿ ಅದ, +1 ಅಂತ ಹೇಳಿ ಅದ. ಇನ್ನು ಇದನ್ನು ಕೂಡ ಟೀಚಿಂಗ್ ಸಂದರ್ಭದಾಗ ಇದು ಬಂದಿಲ್ಲ. ಈಗ ಕ್ವಶನ್ ಬಂದಿರೋದ್ರಿಂದ ಇದರದ ಆನ್ಸರ್ ಅನ್ನು ಹೇಳ್ತಾನೆ ನೋಡ್ರಿ ನಾನು. +1 ಯಾಕಂತೇವತ್ತಂದ್ರೆ ಇಲ್ಲಿ ಸಹಸಂಬಂಧದ ಗುಣಾಂಕ ಕೋರಿಲೇಷನ್ ಕೋಎಫಿಷಿಯಂಟ್ ಅಂತ ಹೇಳಿ ಕರಿತೀವಿ. 6ರಿಂದ ಅದನ್ನ ಗುರುತ ಮಾಡ್ತೀವಿ. ಈ ಸಹಸಂಬಂಧದ ಗುಣಾಂಕದ ಮೌಲ್ಯ ಏನದಲ್ಲ ಅದು -1ರಿಂದ ಪ್ರಾರಂಭವಾಗ್ತದ +1ರವರೆಗೆ ಇರ್ತದ. ಗೊತ್ತಾಯ್ತಲ್ಲ? ಸಹಸಂಬಂಧದ ಗುಣಾಂಕದ ಮೌಲ್ಯ -1ರಿಂದ ಶುರುವಾಗ್ತದ +1 ತನಕ ಇರ್ತದ. ಹಂಗಾದ್ರೆ +1 ಏನನ್ನು ಸೂಚಿಸ್ತದಂದ್ರ ಸಂಪೂರ್ಣ ಧನಾತ್ಮಕ ಪರ್ಫೆಕ್ಟ್ ಪಾಸಿಟಿವ್ ಸಂಬಂಧವನ್ನ ಸೂಚಿಸ್ತದ. ಇನ್ನು -1 ಏನದಲ್ಲ ಇದು ಸಂಪೂರ್ಣ ಋಣಾತ್ಮಕ ಪರ್ಫೆಕ್ಟ್ ನೆಗೆಟಿವ್ ರಿಲೇಷನ್ ಸೂಚಿಸ್ತದ. ಮತ್ ಇನ್ ಕೇಸ್ 0 ಇತ್ತಂತ ತಿಳ್ಕೊಡ್ರಿ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತದ. ಓಕೆ, -1 +1 ಮತ್ತು 0 ಯಾವುದೇ ಸಂಬಂಧ ಇಲ್ಲ. ಇನ್ನ 0.1 ಇತ್ತ ತಿಳ್ಕೊಡ್ರಿ ಅತ್ಯಂತ ದುರ್ಬಲ ಧನಾತ್ಮಕ ಸಂಬಂಧ ಅದ, ಬಟ್ ಅತ್ಯಂತ ದುರ್ಬಲ ಅದ. ಮತ್ 100 ಇತ್ತ ಅಂತ ತಿಳ್ಕೊಡ್ರಿ ಇದು ಸಹ ಸಂಬಂಧದ ಮಾನ್ಯ ಮೌಲ್ಯವೇ ಅಲ್ಲ ಅಂತ ಹೇಳಿ ಹೇಳ್ತದ. ಸೊ ಇಲ್ಲಿ 5 ಸಂಖ್ಯೆ ಅದಾವ, ಇದು ನೀವು ನೆನಪಿಟ್ಕೊಳ್ಬೇಕು. +1, -1, 0 ಮತ್ತು 100 ಏನೈತಲ್ಲ ಅಥವಾ 0.1 ಇದು ನೆನ್ಪಿಟ್ಕೊಳ್ರಿ. ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆ ಕೇಳಿದ್ರೆ ಇವು ಅಷ್ಟ ಆಪ್ಷನ್ಸ್ ಇರ್ತಾವ, ಇದನ್ನ ಬಿಟ್ಟು ಬೇರೆ ಇರಂಗಿಲ್ಲ. ಸೊ ಇದಕ್ಕೆ ಸಂಬಂಧಿಸಿದಂತ ವಿವರಣೆ ಇಲ್ಲದ, ಇದನ್ನ ಒಂದ್ಸಲ ನೋಟ್ ಮಾಡಿ ಇಟ್ಕೊಳ್ರಿ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ ಇನ್ನು ಉದಾಹರಣೆ ತಗೊಂಡು ಹೇಳ್ಬೇಕಾದ್ರೆ, ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಓದಿದಷ್ಟು ಹೆಚ್ಚು ಅಂಕಗಳನ್ನು ಪಡೆಯುತ್ತಿದ್ದಾರೆ ಎಂದು ಊಹಿಸಿ. ಇದೊಂದು ಎಕ್ಸಾಂಪಲ್ ಅದ, ಊಹಿಸೋದ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಓದುವ ಸಮಯ ಹೆಚ್ಚಾದಂತೆ ಅಂಕಗಳು ಸಮಾನ ಪ್ರಮಾಣದಲ್ಲಿ ಹೆಚ್ಚಾದರೆ ಅದನ್ನ ನಾವು ಸಂಪೂರ್ಣ ಧನಾತ್ಮಕ ಸಂಬಂಧ ಅಂತ ಹೇಳಿ ಕರಿತೀವಿ. ಅದನ್ನ ಯಾವ ರೀತಿ ಸೂಚಿಸ್ತೇವೆ ಅಂತಂದ್ರೆ +1 ಅಂತ ಹೇಳಿ ಸೂಚಿಸ್ತೇವೆ. ಇಲ್ಲೈತೆ ಹೆಚ್ಚು ಓದಿದಂಗೆ ಹೆಚ್ಚು ಮಾರ್ಕ್ಸ್ಗಳು ಬರಕಾವು ವಿದ್ಯಾರ್ಥಿಗಳಿಗೆ. ಇದು ಎರಡು ಪಾಸಿಟಿವ್ ಅದ, ಹಿಂಗಾಗಿ ಅದನ್ನ ಏನ್ ಕರಿತೀವಿ ಸಂಪೂರ್ಣ ಧನಾತ್ಮಕ ಸಂಬಂಧ +1 ಅಂತ ಹೇಳಿ ಸೂಚಿಸ್ತೇವೆ. ಇನ್ನ ಕ್ವಶನ್ ನಂಬರ್ 82, ಶೂನ್ಯ ಪ್ರಕಲ್ಪನೆಯನ್ನು ಸಾಮಾನ್ಯವಾಗಿ ಈ ಕೆಳಕಂಡ ಯಾವ ಮಟ್ಟದಲ್ಲಿ ತಿರಸ್ಕರಿಸಲಾಗುತ್ತದೆ? ಶೂನ್ಯ ಪ್ರಕಲ್ಪನೆಯನ್ನ ತಿರಸ್ಕರಿಸೋದಂತದಲ್ಲ, ಅದನ್ನ ಯಾವ ರೀತಿ ತಿರಸ್ಕರಿಸ್ತೇವೆ ಇದ್ರಾಗ ಆನ್ಸರ್ಗಳು ಕೊಡಿದಾರ ಅವ್ರು. ಒಂದೇದು 0.11 ದಿಂದ 0.50, 0.01 ದಿಂದ 0.05, 0.25 ದಿಂದ 0.60 ಮತ್ತು 0.10 ದಿಂದ ಮಹತ್ವದ ಪೂರ್ಣತೆಯ ಮಟ್ಟ ಅಂತ ಹೇಳಿ ಕೊಟ್ಟಿದ್ದಾರೆ. ಇದ್ರಾಗ ಆನ್ಸರ್ ಬಿ ಅದ. ಈ ಒಂದು ಇದದಲ್ಲ 0.01 ಮತ್ತು 0.05 ಮಹತ್ವ ಪೂರ್ಣತೆಯ ಘಟ್ಟ ಅಂತದಲ್ಲ, ಇದ ರೈಟ್ ಆನ್ಸರ್ ಅದ. ಯಾಕೆ ರೈಟ್ ಅದ ಅನ್ನೋದನ್ನ ನೋಡ್ಕೊಳ್ರಿ. ಯಾವುದೇ ಒಂದು ಸಂಶೋಧನೆದಾಗ ಏನ್ ಕೆಲಸ ಮಾಡ್ತಾರತ್ತಂದ್ರ ಸಂಶೋಧನೆಯಲ್ಲಿ ಶೂನ್ಯ ಪ್ರಕಲ್ಪನೆ ನಲ್ ಹೈಪೋಥಿಸಿಸ್ H0 ಅಂತ ಏನದಲ್ಲ ಅದನ್ನ ರಿಜೆಕ್ಟ್ ಮಾಡ್ತಾರೆ, ತಿರಸ್ಕರಿಸ್ತಾರೆ. ಯಾವ ಸಂದರ್ಭದಾಗ ತಿರಸ್ಕರಿಸ್ತಾರಂದ್ರ ಸಂಶೋಧನೆಯಲ್ಲಿ ಶೂನ್ಯ ಪ್ರಕಲ್ಪನೆಯನ್ನು ಪರೀಕ್ಷಿಸಲು ಸಾಮಾನ್ಯವಾಗಿ 0.05 ಅಂದ್ರೆ 5% ಅಂತಂದಂಗೆ. ಓಕೆ, 0.05 5% ಮತ್ತು 0.01 ಅಂತಂದ್ರೆ 1% ಎಂಬ ಮಹತ್ವದ ಮಟ್ಟಗಳನ್ನು ಲೆವೆಲ್ಸ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಹೇಳಿ ಕರಿತೇವೆ ಎಂದು ಬಳಸಲಾಗುತ್ತದೆ. ಇವೆರಡೇ ಇರ್ತಾವ, 0.05 ಮತ್ತು 0.01. 0.01 ಅಂದ್ರೆ 1%, 0.05 ಅಂದ್ರೆ 5%. ಇತರ ಮಟ್ಟವನ್ನ ವಿಶ್ವಾಸನೀಯ ತೆಗೋದಾಯ್ತು ಅಂದ್ರೆ ಪರ್ಫೆಕ್ಟ್ ಉತ್ತರ ಐತಿ ಅಂತ ಹೇಳಿ ನಾವು ನಂಬೋದೈತಿ ಅಂತ ತಿಳ್ಕೊಳ್ರಿ. 0.05 ಮಟ್ಟ ಎಷ್ಟಿರ್ತದೆ ಹೇಳ್ರಿ? 95% ಕರೆಕ್ಟ್ ಐತಿ ಅಂದಂಗೆ. ಅಂದ್ರೆ ಈ 0.05 ಬಂತ ತಿಳ್ಕೊಡ್ರಿ 95% ಅದು ವಿಶ್ವಾಸನೀಯತೆ ಇದೆ. ಇನ್ನು 0.01 ಅಂತ ಬತ್ತ ತಿಳ್ಕೊಡ್ರಿ ಪ್ರಯೋಗದಾಗ 99% ಅದು ವಿಶ್ವಾಸಾರ್ಹತೆಯನ್ನು ಹೊಂದಿದ ಅಂದಂಗೆ. ಸಂಶೋಧನೆಯ ಫಲಿತಾಂಶವು ಈ ಮಟ್ಟಗಳಲ್ಲಿ ಮಹತ್ವದ್ದಾಗಿದ್ದರೆ ಈ ರೀತಿ ಬಂತ ತಿಳ್ಕೊಡ್ರಿ, ಆವಾಗ ಶೂನ್ಯ ಪ್ರಕಲ್ಪನೆಯನ್ನ ತಿರಸ್ಕರಿಸಲಾಗ್ತದ. ಸೊ ಹಿಂಗಾಗಿ ಎರಡನೇ ಆಪ್ಷನ್ ನಮ್ದು ಏನಿತ್ತಲ್ಲ ಅದು ಕರೆಕ್ಟ್ ಆಗಿದೆ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಒಂದು ಉದಾಹರಣೆ ನೋಡ್ಕೋಬೇಕಾದ್ರೆ, ಒಬ್ಬ ಶಿಕ್ಷಕರು ಹೊಸ ಬೋಧನಾ ವಿಧಾನ ನಿಜವಾಗಿಯೂ ಉತ್ತಮವೇ ಎಂದು ಪರೀಕ್ಷಿಸುತ್ತಿದ್ದಾರೆ. ಆ ಒಂದು ಪ್ರಯೋಗ ಮಾಡತ್ತಾನ ಒಬ್ಬ ಶಿಕ್ಷಕ, ಏನಂತ ಹೊಸ ಬೋಧನಾ ವಿಧಾನ ನಿಜವಾಗಿಯೂ ಉತ್ತಮವಾಗಿದೆ ಅಂತ ಹೇಳಿ ಪರೀಕ್ಷೆ ಮಾಡತ್ತಾನ. ಅವ ಪರೀಕ್ಷೆ ಮಾಡೋಕ್ಕಿಂತ ಪೂರ್ವದಲ್ಲಿ ಅವರು ಮೊದಲಿಗೆ ಹೀಗೆ ಊಹಿಸುತ್ತಾರೆ. ಏನಂತ ಊಹೆ ಮಾಡ್ತಾರ? ಪ್ರಕಲ್ಪನೆ ಏನ್ ಮಾಡ್ತಾರು? ಹೊಸ ಬೋಧನಾ ಹೊಸ ವಿಧಾನದಿಂದ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿ ಊಹೆ ಮಾಡ್ತಾರ. ಅದಕ್ಕೆ ನಾವು ಏನ್ ಕರಿತೇವೆ ಹೇಳ್ರಿ? ಶೂನ್ಯ ಪ್ರಕಲ್ಪನೆ ಅಂತ ಹೇಳಿ ಕರಿತೇವೆ. ಇನ್ನ ಪರೀಕ್ಷೆಯ ನಂತರ ಫಲಿತಾಂಶವು 0.05 ದಿಂದ
ಅಥವಾ 0.01 ಮಟ್ಟದಲ್ಲಿ ಮಹತ್ವದಾಗಿದೆ ಎಂದು ಕಂಡು ಬಂದರೆ ಮೊದಲಿನ ಊಹೆಯನ್ನು ಅಂದ್ರೆ ಶೂನ್ಯ ಪರಿಕಲ್ಪನೆಯನ್ನು ತಿರಸ್ಕರಿಸುತ್ತಾರೆ ಮತ್ತು ಒಪ್ಕೊಳ್ತಾರೆ. ಯಾವ್ದ 0.05 ಅಥವಾ 0.01 ಅನ್ನ ಒಪ್ಕೊಳ್ತಾರ, ಮೊದಲನೇದು ಊಹೆಯನ್ನ ರಿಜೆಕ್ಟ್ ಮಾಡ್ತಾರ. ಇದಕ್ಕೆ ನಾವು ಏನ್ ಕರಿತೇವೆ ಹೇಳ್ರಿ? ಶೂನ್ಯ ಇದು ಯಾವ್ದ ಶೂನ್ಯ ಪರಿಕಲ್ಪನೆಯನ್ನ ತಿರಸ್ಕರಿಸುವುದು ಅಂತಂದಂಗೆ. ಓಕೆ, ಇನ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಪ್ರಾಯೋಗಿಕ ವಿಧಾನದಲ್ಲಿ ಒಂದು ಗುಂಪಿನ ವಿನ್ಯಾಸದ ಪ್ರಮುಖ ಲಕ್ಷಣವೆಂದರೆ? ಪ್ರಾಯೋಗಿಕ ವಿಧಾನದಲ್ಲಿ ಒಂದು ಗುಂಪಿನ ವಿನ್ಯಾಸ, ಇಲ್ಲಿ ವಿನ್ಯಾಸಗಳು 4 ಬರ್ತಾವ ಅಂತ ಹೇಳಿಲ್ಲ, ಈಗ ಹೇಳ್ತೇನೆ ನೋಡ್ರಿ. ಅದನ್ನ ಒಂದೇದು ಯಾವ್ದೈತಂದ್ರೆ ತರಬೇತಿಯೋತ್ತರ ಪರೀಕ್ಷೆ, ಪ್ರಯೋಗ ಮತ್ತು ತರಬೇತಿಯೋತ್ತರ ಪರೀಕ್ಷೆ. ರಾಂಗ್ ಅದ. ಪ್ರಾಯೋಗಿಕ ವಿಧಾನದ ಹಂತಗಳು ತಂದಂಗೆ, ಪ್ರಯೋಗ ವಿಧಾನ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂತಂದಂಗೆ ಒಂದ ಗುಂಪಿದ್ದಾಗ. ಓಕೆ, ಇಲ್ಲಿ ಎ ಮತ್ತು ಬಿ ಗುಂಪು ಇರಂಗಿಲ್ಲ, ಒಂದ ಗುಂಪು ಇರ್ತದ. ಸೊ ಅದಕ್ಕೆ ಏನ್ ಮಾಡ್ತೀವಿ? ಪೂರ್ವಿಭಾವ ಪರೀಕ್ಷೆ, ಪ್ರಯೋಗ ಮತ್ತು ತರಬೇತಿಯೋತ್ತರ ಪರೀಕ್ಷೆ. ಇದು 2ನೇದು ಕರೆಕ್ಟ್ ಅದ, 3ನೇದು ರಾಂಗ್ ಅದ, 4ನೇದು ರಾಂಗ್ ಅದ. ನೋಡ್ಕೊಡ್ರಿ ಯಾಕೆ ಅನ್ನೋದು ಹೇಳ್ತಾನೆ ನಿಮಗ. ಯಾಕಂದ್ರ ಇಲ್ಲಿ ಪ್ರಾಯೋಗಿಕ ವಿಧಾನದ ವಿನ್ಯಾಸಗಳು ಅದಾವಲ್ಲ, ಟೋಟಲ್ 4 ವಿನ್ಯಾಸಗಳು ಬರ್ತಾವ. 4 ವಿನ್ಯಾಸದಾಗ ಒಂದೇದು ಏಕ ಗುಂಪಿನ ಅಥವಾ ಏಕ ಸಮೂಹ ವಿನ್ಯಾಸ ಅಂತ ಹೇಳಿ ಕರಿತೇವೆ. ಇಲ್ಲಿ ಅದನ್ನ ಒಂದ್ ಸ್ವಲ್ಪ ಒಂದು ಗುಂಪಿನ ವಿನ್ಯಾಸ ಅಂತ ಹೇಳಿ ಕೊಟ್ಟಿದ್ದಾರೆ. ಒಂದು ಗುಂಪಿನ ವಿನ್ಯಾಸ, ಇದನ್ನ ಏಕ ಸಮೂಹ ವಿನ್ಯಾಸ ಅಂತ ಹೇಳಿ ಕರಿತೇವಿ. ಇದ್ರಾಗ ಒಂದ ಗುಂಪು ಇರ್ತದ ಪ್ರಯೋಗ ಮಾಡಕ್. ಸೊ ಫಸ್ಟ್ ಏನ್ ಮಾಡ್ತೇವೆ ಹೇಳ್ರಿ? ಪೂರ್ವಿಭಾವಿ ಪರೀಕ್ಷೆಯನ್ನು ನಡೆಸ್ತೇವಿ. ಪೂರ್ವಿಭಾವಿ ಪರೀಕ್ಷೆ ಒಂದೇದು. ಪೂರ್ವಿಭಾವಿ ಪರೀಕ್ಷೆ ಇದನ್ನ ಒಂದೇದ್ ನಡೆಸ್ತೇವೆ. ಆಮೇಲೆ ಪ್ರಯೋಗ ಕೈಗೊಳ್ತೇವಿ. ಪ್ರಯೋಗ ಆದ ನಂತರ ಮತ್ತ ತರಬೇತಿಯೋತ್ತರ ಪರೀಕ್ಷೆಯನ್ನು ನಡೆಸ್ತೇವಿ. ಇದು ಒಂದ ಗುಂಪಿಗೆ ಮಾಡಿಸ್ತೇವಿ. ಆಯ್ತಾ? ಈ ತರ 4 ಅಂತ ಹೇಳಿದ್ನಲ್ಲ ವಿಧಗಳು, ಅದು ನೋಡ್ರಿ. ಪ್ರಾಯೋಗಿಕ ವಿನ್ಯಾಸಗಳು ಯಾವತ್ತಂದ್ರ ಏಕ ಸಮೂಹ ವಿನ್ಯಾಸ, ಇದು ಒಂದೇದು. ಸಿಂಗಲ್ ಗ್ರೂಪ್ ಡಿಸೈನ್ ಅಂತ ಹೇಳಿ ಕರಿತೇವೆ. 2ನೇದು ಸಮಾಂತರ ಸಮೂಹ ವಿನ್ಯಾಸ. 2 ಗುಂಪು ಇರ್ತಾವ, ಪ್ರಾಯೋಗಿಕ ಗುಂಪು ಮತ್ತು ನಿಯಂತ್ರಿತ ಗುಂಪು ಅಂತೇಳಿ 2 ಇರ್ತಾವ. ಆಮೇಲೆ 3ನೇದು ಸರತಿ ಸಮೂಹ ವಿನ್ಯಾಸ, ರೊಟೇಷನ್ ಸಿಸ್ಟಮ್. ಫಸ್ಟ್ ಎ ಗುಂಪಿಗೆ ಪ್ರಯೋಗ ಮಾಡೋದು, ಆಮೇಲೆ ಬಿ ಗುಂಪು ನಿಯಂತ್ರಣ ಇಡೋದು, ನೆಕ್ಸ್ಟ್ ಬಿ ಗುಂಪಿಗೆ ಪ್ರಯೋಗ ಮಾಡೋದು, ಮತ್ತು ಎ ಗುಂಪನ್ನ ನಿಯಂತ್ರಿತ ಇಡೋದು. ಇದಕ್ಕೆ ನಾವು ಸರತಿ ಸಮೂಹ ವಿನ್ಯಾಸ ಅಂತ ಹೇಳಿ ಕರಿತೀವಿ. ಮತ್ತು ಬಹು ಸಮೂಹ ವಿನ್ಯಾಸ ಅಂತೇಳಿ 4ನೇದು ಬರ್ತದೆ. ಇದು 4ನೇದು ಏನದಲ್ಲ, ಅದು ಆಕ್ಚುಲಿ ಗುಂಪಿಗೆ ಸಂಬಂಧಿಸಿದಲ್ಲ, ಅದು ಸ್ವತಂತ್ರ ಚರಾಂಶಕ್ಕೆ ಸಂಬಂಧಿಸಿದ ಇರ್ತದ. ಸೊ ಇಲ್ಲಿ ಏಕ ಸಮೂಹ ಅಂತಂದ್ರೆ ಒಂದ ಗುಂಪು ಅಂತ ಹೇಳಿ ನೆನ್ಪಿಟ್ಕೊಳ್ಬೇಕು. ಆಮೇಲೆ ಸಮಾಂತರ ಸಮೂಹ ಅಂತಂದ್ರೆ 2ನೇದು 2 ಗುಂಪುಗಳು ಇರ್ತಾವ. ಇಲ್ಲಿ ಚಿಕಿತ್ಸೆಯನ್ನ ಬದಲಾಯಿಸುವುದಿಲ್ಲ. 2 ಗುಂಪುಗಳಿದ್ದಕ್ಕೆ ಪ್ರಾಯೋಗಿಕ ಗುಂಪಕ್ಕೆ ಒಂದ ಮತ್ತು ನಿಯಂತ್ರಿತ ಗುಂಪಕ್ಕೆ ಒಂದು ಸಪರೇಟ್ ಇರ್ತಾವ. ಪ್ರಾಯೋಗಿಕ ಗುಂಪಕ್ಕೆ ಅಷ್ಟೇ ನಾವು ಚಿಕಿತ್ಸೆ ಕೊಡ್ತೇವೆ ಅಂತಂದಂಗೆ. ಇನ್ನ 3ನೇದು ಸರತಿ ಸಮೂಹ ಅಂತಂದ್ರೆ 2 ಗುಂಪು ಅಥವಾ 2ಕ್ಕಿಂತ ಹೆಚ್ಚು ಗುಂಪುಗಳು ಇರ್ತಾವ. ಇಲ್ಲಿ ಎ ಆಗನ ಬಿಗ, ಬಿ ಆಗನ ಏಕ, ಹಿಂಗ ರೊಟೇಷನ್ ಮಾಡ್ತೀವಿ. ಮತ್ 4ನೇದು ಯಾವ್ದತ್ತಂದ್ರ ಬಹು ಸಮೂಹ ಅಂತಂದ್ರ ಒಂದಕ್ಕಿಂತ ಹೆಚ್ಚು ಸ್ವತಂತ್ರ ಚರಾಂಶಗಳನ್ನ ಅಧ್ಯಯನ ಮಾಡುವಕ್ಕ ನಾವ ಬಹು ಸಮೂಹ ಗುಂಪು ಅಂತ ಹೇಳಿ ಕರಿತೀವಿ. ಬಹು ಸಮೂಹ ಗುಂಪು ಅಂತ ಕರಿತೀವಿ. ಸೊ ಇವಿಷ್ಟು ಏನ್ ಹೇಳ್ರಿ, ಟೋಟಲ್ ಒಂದು ಪ್ರಾಯೋಗಿಕ ವಿಧಾನಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾದಂಥ ಪ್ರಶ್ನೆಗಳ ವಿಶ್ಲೇಷಣೆ ಆಯಿತು. ಮುಂದಿನ ಅವಧಿಯಲ್ಲಿ ನಾವು ಇನ್ನಷ್ಟು ಪ್ರಶ್ನೆಗಳನ್ನ ನಾವು ನೋಡ್ಕೊಳ್ಳೋಣ, ಮೊದಲನೇ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ. ಸೊ ಮುಂದಿನ ಅವಧಿಯಲ್ಲಿ ಸಿಗೋಣ. ನಿಮ್ಗೆ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಥ ಡೌಟ್ಗಳಿದ್ರೆ ನೀವು ಕಮೆಂಟ್ ಮಾಡ್ರಿ, ಮೆಸೇಜ್ಗಳನ್ನ ಹಾಕಿರಿ, ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.